ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಎಂದರೆ ಯುಗದ ಆದಿ, ಅಂದರೆ ವರ್ಷದ ಆರಂಭ. ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವವಿದೆ. ಚಂದ್ರಮಾನ ಯುಗಾದಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ. ಯುಗಾದಿ ಎಂದರೆ ಯುಗದ ಆದಿ, ಯುಗಾದಿ ಎಂದರೆ ವರ್ಷಾರಂಭ, ಯುಗಾದಿ ಅಂದರೆ ಹೊಸತನ, ಯುಗಾದಿ ಎಂದರೆ ಪಂಚಾಂಗ, ಯುಗಾದಿ ಅಂದರೆ ಭವಿಷ್ಯದ ಗ್ರಹ ಬದಲಾವಣೆಯ ಕಾಲ. ಹಿಂದೆ ಪ್ರತಿ ಗ್ರಾಮದಲ್ಲಿಯೂ ರಚ್ಚಕಟ್ಟೆಯ ಮೇಲೆ ಪಂಚಾಂಗ ಶ್ರವಣ ನಡೆಯುತ್ತಿತ್ತು. ಆದರೆ ಆಧುನಿಕ ಜಗತ್ತಿನಲ್ಲಿ ಇವೆಲ್ಲ ಮಾಯವಾಗಿ ರಚ್ಚಕಟ್ಟೆಯಿಂದ ನೇರವಾಗಿ ಟಿವಿಗಳನ್ನು ಸೇರಿವೆ. ಹಾಗಾಗಿಯೇ ನಿಮ್ಮ ಸಿಟಿವಿ ನ್ಯೂಸ್ ಇಂದು ಯುಗಾದಿ ಹಬ್ಬದ ಪ್ರಯುಕ್ತ ಪಂಚಾಂಗದಲ್ಲಿನ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸುವ ಕೆಲಸವನ್ನು ಮಾಡಿದೆ. ನಿಮಗೆಲ್ಲ ತಿಳಿದಿರುವಂತೆ ಜ್ಯೋತಿಷ್ಯ ಬ್ರಹ್ಮ ಎಂದೇ ಖ್ಯಾತಿ ಪಡೆದಿರುವ ವೆಲ್ಲಾಲ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳಿಂದ ಪಂಚಾಂಗ ಶ್ರವಣ ಮತ್ತು ನೂತನ ವರ್ಷದ ದ್ವಾದಶ ರಾಶಿಗಳ ಗ್ರಹಚಾರ ಫಲಗಳನ್ನು ತಿಳಿಸುವ ಪ್ರಯತ್ನ ಮಾಡಿದೆ. ಶ್ರೀ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು ಭವಿಷ್ಯದ ಬಗ್ಗೆ ಅಧ್ಯಯನ ಮಾಡಿ ಮಹಾನ್ ಪಂಡಿತರಾಗಿದ್ದು, ಗ್ರಹಚಾರಗಳ ಫಲಗಳಲ್ಲಿ ಎದುರಾಗಲಿರುವ ಅಶುಭಗಳ ನಿವಾರಣೆಗಾಗಿ ಪರಿಹಾರಗಳನ್ನು ಹೇಳಿದ್ದಾರೆ. ಮತ್ತೊಂದು ವಿಚಾರವೆಂದರೆ, ಇದೇ ಮೊದಲ ಬಾರಿಗೆ ಜ್ಯೋತಿಷ್ಯ ಪಾಂಡಿತ್ಯವನ್ನು ಅಧ್ಯಯನ ಮಾಡಿರುವ ವೆಲ್ಲಾಲ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳ ಪುತ್ರಿ ಅನಘಾ ವೆಲ್ಲಾಲ ಅವರು ಇಂದು ಸಿಟಿವಿಯಲ್ಲಿ ತಮ್ಮ ಜ್ಯೋತಿಷ್ಯ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ದು, ನಿಮಗಾಗಿ ತಂದಿರುವ ಕ್ರೋಧಿನಾಮ ಸಂವತ್ಸರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಏನು ಅಂತ ನೋಡೋಣ ಬನ್ನಿ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಮಹಾಗಣಾಧಿಪತಯೇ ನಮಃ. ವಾಗ್ದೇವ್ಯೈ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನವಗ್ರಹ ಮಂಡಲದಲ್ಲಿ ಮುಖ್ಯವಾಗಿ ಇರತಕ್ಕಂಥ ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡುತ್ತಾ ಯುಗಾದಿ ಹಬ್ಬದ ವಿಶೇಷತೆ, ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಅಪಿ ಬ್ರಾಹ್ಮಣಮುಖೀನಾಃ ತಸ್ಮಿನ್ನನ್ನ ಕಾಲೇ ಪ್ರಯುಂಜೀತ ಪರಸ್ತುಪ್ತಜನಾದ್ವೇಪಿ ಮಾಸ್ಮ ಪ್ರಮಾದ್ಯಂತಮಾಧ್ಯಾಪಯೇತ್ ಸರ್ವಾರ್ಥಾ ಸಿದ್ಧ್ಯಂತೆ ಏವಂ ವೇದ ಕ್ಷುದ್ಯನ್ನಿದಮಜಾನತಾಂ ಸರ್ವಾರ್ಥಾನ ಸಿದ್ಧ್ಯಂತೆ ಯಸ್ತೆ ವಿಘಾತುಕೋ ಭ್ರಾತ ಮಮಾಂತರ್ಹೃದಯೇ ಶ್ರಿತಃ ತಸ್ಮಾ ಇಮಮಿಗ್ರಪಿಂಡಂ ಜುಹೋಮಿ ಸಮೇರ್ಥಾನ್ಮಾ ವಿವಧೀತ್ ಮಯಿ ಸ್ವಾಹಾ. ರಾಜಾದಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ರೋ ವೈಶ್ರವಣೋ ದದಾತು. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಕೇತವೋ ಅರುಣಾಸಶ್ಚ ಋಷಯೋ ವಾತರಶನಾಃ ಪ್ರತಿಷ್ಠಾಕಂ ಶತಧಾಯೇ ಸಮಾಹಿತಾಸೋ ಸಹಸ್ರಧಾಯತಂ. ಶಿವಾನಶ್ಚಂತಮಾ ಭವಂತೋ ದಿವ್ಯಾ ಆಪ ಓಷಧಯಃ ಸುಮೃಢಿಕಾ ಸರಸ್ವತೆ ಮಾತೆ ವ್ಯೋಮಸಂದೃಶೇ ಸಂವತ್ಸರಮೇ ತತ್ರ ತಂಚರೇತ್. ದ್ವೌವಾ ಮಾಸೋ ನಿಯಮಃ ಸಮಾಸೇನ ತಸ್ಮಿನ್ ನಿಯಮ ವಿಶೇಷಾಃ. ತ್ರಿಶ್ರವಣಮುದಕೋಪಸ್ಪರ್ಶೇ ಚತುರ್ಥಕಾಲಪಾನಭಕ್ತ ಸ್ಯಾತ್. ಅಹರಹರ್ವಾ ಭೈಕ್ಷಮಶ್ನೀಯಾತ್. ಔದಂಬಿರೇಭಿಃ ಸಮಿದ್ಭಿರಗ್ನಿಂ ಪಾರಿಚರೇತ್. ಪುನರ್ಮಾಮೇತ್ಯೇಂದ್ರಿಯಮಿತ್ಯೇತೇನಾನುವಾಕೇನ ಉದ್ಧೃತ ಪರಿಪೂತಾಭಿರದ್ಭಿಃ ಕಾರ್ಯಂ ಕುರ್ವೇತ. ಅಸಂಚಯವಾನ್ ಅಗ್ನಯೇ ವಾಯವೇ ಸೂರ್ಯಾಯ ಬ್ರಹ್ಮಣೇ ಪ್ರಜಾಪತಯೇ ಚಂದ್ರಮಸೇ ನಕ್ಷತ್ರೇಭ್ಯಃ ಋತುಭ್ಯಃ ಸಂವತ್ಸರಾಯ ವರುಣಾಯಾರುಣಾಯೇತಿ ವ್ರತಹೋಮಾಃ
ಪ್ರವರ್ಗ್ಯವದಾದೇಶಃ ಅರುಣಾಃ ಕಾಂಡ ಋಷಯಃ ಅರಣ್ಯೇ ಧೀರನ್ನ ಭದ್ರಂ ಕರ್ಣೇ ವಿರತಿದ್ವೇಷ ಪಿತ್ವಾ ಮಹಾನಾಮ್ನೇಭಿರುದಕಗಂ ಸಕ್ಕಸ್ಪರ್ಶ ದದ್ಯಾತ್ ಶಿವಾನಶ್ಚಂತಮೇತ್ಯೋಷಧೀರಾ ಲಭತೆ ಸುಮೃಡೀಕೇತಿ ಭೂಮಿಂ ಏವಮಪವರ್ಗೆ ಧೇನುರ್ದಕ್ಷಿಣ ಖಗಂ ಸಂವಾಸಶ್ಚ ಕ್ಷೌಮಂ ಅನ್ಯದ್ವಾ ಶುಕ್ಲಂ ಯಥಾಶಕ್ತಿ ವಾ ಏವಗ್ಗಸ್ವಾಧ್ಯಾಯ ಧರ್ಮೇಣ ಅರಣ್ಯೇ ಧೀಯೇತ ತಪಸ್ವೇ ಪುಣ್ಯೋ ಭವತಿ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೇ ತುಷ್ಟವಾಗಂ ಸಸ್ತನೋಭಿಃ ವ್ಯಶೇಮ ದೇವಹಿತೈ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ 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 ಭಾನೋ ಭಾಸ್ಕರ ಮಾರ್ತಾಂಡ ಚಂಡರಶ್ಮಿ ದಿವಾಕರ ಆಯುಷ್ಯಂದೇಹಿ ಚಾರೋಗ್ಯಂ ವಿದ್ಯಾಂ ದೇಹಿ ಯಶಸ್ಕುರಂ ಓಂ ಮಹಾಗಣಪತಿ ಶ್ರೀ ಶ್ರೀಮಚ್ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿನೇ ನಮಃ. ಯುಗಾದಿ ಹಬ್ಬದ ವಿಶೇಷತೆ. ಯುಗದ ಆದಿ ಯುಗಾದಿ. ಕೆಲವೊಮ್ಮೆ ಉಗಾದಿ ಎಂಬತಕ್ಕಂತಹ ಪದವು ಕೂಡ ವಾಡಿಕೆಯಲ್ಲಿದೆ. ಉಗದ ಆದಿ ಉಗಾದಿ. ಉಗ ಅಂದರೆ ನಕ್ಷತ್ರ, ಆದಿ ಅಂದರೆ ಪ್ರಾರಂಭ. ಉಗದ ಆದಿ ಉಗಾದಿ, ನಕ್ಷತ್ರದ ಪ್ರಾರಂಭ ದಿನವನ್ನು ಉಗಾದಿ ಎಂದು ಕರೆಯುತ್ತೇವೆ. ಸನಾತನ ಧರ್ಮದಲ್ಲಿ ಈ ಯುಗಾದಿಯ ಹಬ್ಬವು ಬಹಳ ವಿಜೃಂಭಣೆಯಿಂದ ನಾವು ಸಾವಿರಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ. ಈ ಯುಗಾದಿ ಹಬ್ಬವನ್ನು, ಇದರ ವಿಶೇಷತೆ ಏನು, ಯಾರು ಇದನ್ನು ಆಚರಣೆ ಮಾಡಿದ್ದಾರೆ, ಯಾಕೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ನೋಡಿದಾಗ, ಬ್ರಹ್ಮದೇವನು ತಮ್ಮ ಸೃಷ್ಟಿಯ ಕಾರ್ಯವನ್ನು ಇದೇ ಯುಗಾದಿಯ ದಿನದಿಂದ ಪ್ರಾರಂಭ ಮಾಡಿದ. ಹಾಗಾಗಿ ಇದು ಯುಗಾದಿಯು ಒಂದು ವಿಶೇಷತೆಯನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾದ ದಿನ ಯುಗಾದಿ. ಅಷ್ಟೇ ಅಲ್ಲದೆ ಸಮುದ್ರದಲ್ಲಿ ಸೋಮಕಾಸುರನೆಂಬ ರಾಕ್ಷಸ ನಮ್ಮ ವೇದಗಳನ್ನೆಲ್ಲ ಕದ್ದು ಅವನು ಸಮುದ್ರದಲ್ಲಿ ಅಡಗಿರುತ್ತಾನೆ. ಮಹಾವಿಷ್ಣುವು ಮತ್ಸ್ಯಾವತಾರನಾಗಿ ಆ ಸೋಮಕಾಸುರನ ಸಂಹಾರ ಮಾಡಿ ನಂತರ ಆ ವೇದ ಗ್ರಂಥಗಳನ್ನೆಲ್ಲ ತೆಗೆದುಕೊಂಡು ಬಂದು ನಮಗೆ ಮತ್ತೆ ಕೊಟ್ಟಿರ್ತಕ್ಕಂಥ ದಿನ ಈ ಯುಗಾದಿ. ಯುಗಾದಿಯು ಬಹಳ ವಿಶೇಷತೆಯನ್ನು ಪಡೆದಿದೆ. ಈ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋ ಅಂಥ ವಿಚಾರಕ್ಕೆ ಬಂದಾಗ, ಸೂರ್ಯೋದಯಾತ್ ಪೂರ್ವ ಎಲ್ಲರೂ ಅಭ್ಯಂಜನ ಸ್ನಾನಾದಿಗಳನ್ನು ಮಾಡಿ ನೂತನ ವಸ್ತ್ರಗಳನ್ನು ಧರಿಸಿ ಗೋಪೂಜೆ, ಫಸಲಿಗೆ ಪೂಜೆಯನ್ನು ಮಾಡಿ, ತರಳಿ ತೋರಣಗಳನ್ನು ಕಟ್ಟಿ, ತೋರಣಕ್ಕೆ ಬೇವಿನ ಎಲೆಯನ್ನು ಸಿಕ್ಕಿಸಿ ಅಲಂಕೃತ ಮಾಡಿ, ದ್ವಾರಗಳಿಗೆ ದೇವರಿಗೆ ಎಲ್ಲ ಪೂಜೆಯನ್ನು ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ಹಿರಿಯರ ಕೈಯಿಂದ ಬೇವು ಬೆಲ್ಲವನ್ನು ತೆಗೆದು ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂಬ ಮಂತ್ರವನ್ನು ಹೇಳುತ್ತಾ ಆ ಬೇವು ಬೆಲ್ಲವನ್ನು ತಿನ್ನಬೇಕು. ಯಾಕೆ ಬೇವು ಬೆಲ್ಲವನ್ನು ತಿನ್ನಬೇಕು ಯುಗಾದಿ ಹಬ್ಬದ ದಿನ ಅನ್ನುವಂಥ ವಿಚಾರಕ್ಕೆ ಬಂದಾಗ, ಯಮಧರ್ಮರಾಜ ಭೂಮಂಡಲದ ಭಾರವನ್ನು ಸಮತೋಲನಗೊಳಿಸಲು ದಕ್ಷಿಣಾಯನದಲ್ಲಿ ಒಂದು ಹಲ್ಲನ್ನು ಹೊರಗಡೆ ಇಡ್ತಾನೆ, ಉತ್ತರಾಯಣದಲ್ಲಿ ಒಂದು ಹಲ್ಲು ಹೊರಗೆ ಇಡ್ತಾನೆ. ದಕ್ಷಿಣಾಯನದಲ್ಲಿ ಒಂದು ಹಲ್ಲನ್ನು ಹೊರಗಡೆ ಇಟ್ಟಾಗ ಜನಸಾಮಾನ್ಯರು ಸಾಮಾನ್ಯವಾಗಿ ಹೃದಯಾಘಾತ, ರಕ್ತದಲ್ಲಿ ಒತ್ತಡ ಹೆಚ್ಚಾಗತಕ್ಕಂಥದ್ದು ಹಾಗೂ ಪಾರ್ಶ್ವವಾಯು ಬರತಕ್ಕಂಥದ್ದು, ಇಂಥ ಒಂದು ಕಾರಣಗಳಿಂದ ಕಷ್ಟಗಳನ್ನು, ಪ್ರಾಣವನ್ನು ಕಳತಕ್ಕಂಥ ಅಪಮೃತ್ಯುಗಳಾಗತಕ್ಕಂಥ ಅವಕಾಶ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಆ ಮೃತ್ಯುವಿನಿಂದ ಪಾರಾಗಲು ಶರನ್ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ದೀಪಜ್ಯೋತಿ ರೂಪದಲ್ಲಿ ದೀಪಗಳನ್ನು ಹಚ್ಚಿ, ದೀಪಗಳನ್ನು ಪ್ರಾರ್ಥನೆ ಮಾಡ್ತಾ ಆ ದುರ್ಗಾದೇವಿಯ ಅನುಗ್ರಹದಿಂದ ಹಾಗೂ ನೆಲ್ಲಿಕಾಯಿ ರೂಪದಲ್ಲಿ ಆ ದೀಪಗಳನ್ನು ಹಚ್ಚಿ ಆ ಅಪಮೃತ್ಯುವಿನಿಂದ ನಾವು ಪಾರಾಗೋದಕ್ಕೆ ಶರನ್ನವರಾತ್ರಿಯಲ್ಲಿ ಅಮ್ಮನವರ ಅನುಗ್ರಹ ಪಡೆಯಲಿಕ್ಕೆ ಪೂಜೆಗಳನ್ನು ಮಾಡಿ ಆ ಯಮಧರ್ಮರಾಜನ ಒಂದು ತೊಂದರೆಯಿಂದ ನಾವು ಪಾರಾಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ಉತ್ತರಾಯಣದಲ್ಲಿ ಒಂದು ಹಲ್ಲು ಹೊರಗಡೆ ಇಡ್ತಾನೆ. ಆ ಉತ್ತರಾಯಣದಲ್ಲಿ ಹಲ್ಲನ್ನು ಹೊರಗಡೆ ಇಟ್ಟಾಗ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಅನ್ಯಥಾ ಶರಣನ್ನಾಸ್ತು ಸ್ವಯಮೇವ ಶರಣಮ್ಮವ ಎಂಬಂತೆ ನಮ್ಮನ್ನು ಕಾಪಾಡ್ತಕ್ಕಂಥವರು ಭಗವಂತ ಒಬ್ಬನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಾವು ವಸಂತ ನವರಾತ್ರಿ ಅಂತ ಹೇಳಿಬಿಟ್ಟು ಚೈತ್ರ ಮಾಸದಿಂದ ಪ್ರಾರಂಭ ಮಾಡ್ತೀವಿ.
ಆ ವಸಂತ ನವರಾತ್ರಿಯಲ್ಲಿ ಅಮ್ಮನವರ ಸಾನ್ನಿಧ್ಯ ಎಲ್ಲಿರುತ್ತೆ ಅಂತಂದರೆ ಬೇವಿನ ಮರದಲ್ಲಿರುತ್ತೆ, ಬೇವಿನ ಎಲೆಯಲ್ಲಿರುತ್ತೆ, ಬೇವಿನ ಹೂವಲ್ಲಿರುತ್ತೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಮೃತ್ಯುಗಳು ತೊಂದರೆಗಳು ಬರದೇ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಬಾಗಿಲಿಗೆ ತೋರಣಗಳಿಗೆ ಆ ಕಡೆ ಈ ಕಡೆ ಬೇವಿನ ಎಲೆಯನ್ನು ಸಿಕ್ಕಿಸ್ತಕ್ಕಂಥದ್ದು ಹಾಗೂ ಬೇವು ಬೆಲ್ಲವನ್ನು ನಾವು ತಿಂತಕ್ಕಂಥದ್ದು ನಡೆಯುತ್ತೆ. ಅಷ್ಟೇ ಅಲ್ಲದೆ ಬೇವು ಬೆಲ್ಲ ಕಷ್ಟ ಸುಖಗಳ ಸಮನ್ವಯ. ಬರೀ ಕಷ್ಟ ಇರಬಾರ್ದು, ಬರೀ ಸುಖವೂ ಇರಬಾರ್ದು. ಅದಕ್ಕೋಸ್ಕರ ಇವೆರಡನ್ನೂ ಕೂಡ ನಾವು ಸಮನ್ವಯವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಭಾವಾರ್ಥ. ಕಷ್ಟ ಬಂದುಬಿಡ್ತು ಅಂತೂ ದುಃಖ ಪಡಬೇಡ, ಸುಖವಾಗಿದ್ದೀವಿ ಅಂತಲೂ ಸಂತೋಷದಿಂದ ಇರಬೇಡ, ಕಷ್ಟ ಸುಖಗಳನ್ನು ಸರಿಸಮಾನವಾಗಿ ತೆಗೆದುಕೊಂಡು ಹೋಗು ಎಂಬತಕ್ಕಂಥ ಭಾವಾರ್ಥದಲ್ಲಿ ಬೇವು ಬೆಲ್ಲಗಳನ್ನು ನಾವು ತಿಂತಕ್ಕಂಥ ವಿಶೇಷತೆಯನ್ನು ಇಲ್ಲಿ ಹೇಳ್ತೇವೆ. ಈ ಒಂದು ವರ್ಷ, ಈ ಸಂವತ್ಸರಕ್ಕೆ ಕ್ರೋಧಿನಾಮ ಸಂವತ್ಸರವೆಂದು ಹೆಸರು. ಈ ಕ್ರೋಧಿನಾಮ ಸಂವತ್ಸರಕ್ಕೆ ರಾಜ ಕುಜ. ಇಲ್ಲಿ ನಾವು ಪಂಚಾಂಗ ಶ್ರವಣವನ್ನು ಕೇಳಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಪಂಚಾಂಗ ಅಂದರೆ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಡೋಣ. ಪಂಚಾಂಗ ಎಂದರೆ 5 ಅಂಗಗಳನ್ನು ಒಳಗೊಂಡಿರುವುದೇ ಪಂಚಾಂಗ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಇವೆಲ್ಲವನ್ನು ನಾವು ಪಂಚಾಂಗ ಎಂದು ಕರೆಯುತ್ತೇವೆ. ತಿಥಿಗಳು ಯಾವುವು? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ. ವಾರಗಳು ಯಾವುವು? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ನಕ್ಷತ್ರಗಳು: ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಯೋಗಗಳು: ವಿಷ್ಕಂಭಂ, ಪ್ರೀತಿರಾಯುಷ್ಮಾನ್, ಸೌಭಾಗ್ಯಂ, ಶೋಭನಸ್ತತ, ಅಧಿಗಂಡ ಸುಕರ್ಮ ಚ, ಧೃತಿಶೂಲಸ್ತತೈವ ಚ, ಗಂಡ ವೃದ್ಧಿ ಧ್ರುವಶ್ಚೈವ, ವ್ಯಾಘಾತೋ ಅರ್ಶನಂ ತಥಾ, ವಜ್ರಂ ಸಿದ್ಧಿ ವ್ಯತಿಪಾತ, ವರೀಯಾನ್ ಪರಿಗ ಶಿವಃ, ಸಿದ್ಧಿಂ ಸಾಧ್ಯಂ ಶುಭಂ ಶುಕ್ಲಂ ಬ್ರಹ್ಮ ಇಂತಸ್ತವೈದ್ಯತಿಃ, ಏತಾ ಯೋಗಾಸ್ತು ವಿಜ್ಞೇಯ ಸಪ್ತವಿಂಶತಿ ಸಂಖ್ಯಕಾಃ. ಕರ್ಣಗಳು: ಭವ, ಬಾಲವ, ಕೌಲವ, ತರಿಕಿಲ, ಗರಜ, ವಣಿಕ್, ಭದ್ರ, ಶಕುನಿ, ಚತುಷ್ಪಾತ್, ನಾಗವಾನ್, ಕಿಂಸ್ತುಭ್ನ. ಈ ಎಲ್ಲ ಅಂಗಗಳು ಪಂಚಾಂಗದ ಅಂಗಗಳು. ಈ ಪಂಚಾಂಗದಲ್ಲಿ ನಾವು ಇವನ್ನೆಲ್ಲ ತಿಳ್ಕೊಳ್ಳುತ್ತೇವೆ. ಇದರ ಅಗತ್ಯ ಏನಿದೆ ಅಂತಂದರೆ, ನಾವು ಯಾವುದೇ ಒಂದು ಶುಭ ಕರ್ಮಗಳನ್ನು ಮಾಡಲಿ ಅಥವಾ ಯಾವುದೇ ಒಂದು ಬೇರೆ ಕರ್ಮಗಳನ್ನು ಮಾಡಲಿ, ಪ್ರತಿಯೊಂದಕ್ಕೂ ತಿಥಿವಾರ ನಕ್ಷತ್ರಗಳು ಇಂಥದ್ದೇ ಬೇಕು ಅಂತ ಹೇಳುತ್ತೆ. ಉದಾಹರಣೆಗೆ ಒಂದು ವಿವಾಹ ಕಾರ್ಯ ಮಾಡಲು ನಾವು ಏನು ಹೇಳ್ತೇವೆ, ಒಂದು ಆಧಾರ ಹೇಳುತ್ತೆ. ಶುಕ್ರಾರ್ಯೇಂದುಜವಾಸರೆ ಶುಭದಃ ಮಂದಾರ್ಕಯೋರ್ ಮಧ್ಯಮಃ ಚೋದ್ವಾಹ ಕುಜವಾಸರೆ ನಿಧನದಂ ಸೋಮೇ ಸಪತ್ನಿ ಪ್ರದ ರೇವತ್ಯುತ್ತರ ವಿವಾಹ ಮಾಡೋದಕ್ಕೆ ಈ ರೀತಿಯಾಗತ್ತಾ. ಶುಕ್ರಾರ್ಯೇಂದುಜವಾಸರೆ ಶುಭದಃ, ಶುಕ್ರವಾರ, ಬುಧವಾರ, ಗುರುವಾರ, ಈ ಥರದ ನಕ್ಷತ್ರಗಳು, ಈ ಥರದ ವಾರಗಳು, ಈ ಥರದ ಲಗ್ನಗಳೇ ಇರಬೇಕು ಎಂಬತಕ್ಕಂಥದ್ದು ಪಂಚಾಂಗ ನಮಗೆ ತಿಳಿಸುತ್ತೆ. ನಮಗೆ ಎಲ್ಲಿ ಸಿಗತ್ತೆ? ಪಂಚಾಂಗದಲ್ಲೇ ಸಿಗತ್ತೆ. ಅಂಥ ತಿಥಿವಾರ ನಕ್ಷತ್ರಗಳಲ್ಲೇ ನಾವು ವಿವಾಹಾದಿ ಕರ್ಮಗಳನ್ನು, ಷೋಡಶ ಕರ್ಮಗಳನ್ನು ಮಾಡಿದ್ದೆ ಆದರೆ ನಾವು ನೆಮ್ಮದಿಯಾಗಿರ್ತೀವಿ, ಅವರ ಜೀವನ ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದ ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬೆಳಗ್ಗೆ ಆದರೆ ಪಂಚಾಂಗವೇ ಮುಖ್ಯವಾಗತ್ತೆ. ಅಂತಹ ಪಂಚಾಂಗವನ್ನು ತಿಳಿದುಕೊಂಡ್ರೆ ನಮಗೆ ಯಾವ ಥರದ ಪುಣ್ಯ ಲಭಿಸುತ್ತೆ ಅನ್ನೋದನ್ನು ಪ್ರಾರಂಭದಲ್ಲೇ ಋಷಿಗಳು ಹೇಳಿದ್ದಾರೆ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾವಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿತಂ ಉತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಪಂಚಾಂಗ ಶ್ರೀ ಕಲ್ಯಾಣ ಗುಣಾವಹಂ. ಕಲ್ಯಾಣ ಅಂದರೆ ಒಳ್ಳೆಯದನ್ನು ಉಂಟು ಮಾಡತಕ್ಕಂಥದ್ದು. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ. ರಿಪು ಅಂದರೆ ಶತ್ರುಗಳು, ರಿಪುಹರಂ ಶತ್ರುನಾಶ ಮಾಡತಕ್ಕಂಥದ್ದು. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನತೋಷಾವಹಂ. ದುಸ್ವಪ್ನಗಳು, ಕೆಟ್ಟ ಶಕುನಗಳು ಇವೆಲ್ಲ ಕೂಡ ಈ ಪಂಚಾಂಗ ಶ್ರವಣದಿಂದ ಪರಿಹಾರವಾಗುತ್ತದೆ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನದೋಷಾಪಹಂ. ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ. ಗಂಗಾ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಪಂಚಾಂಗ ಶ್ರವಣ ಮಾಡಿದ್ರೇ ಇರುತ್ತೆ. ಗೋದಾನ ತುಲ್ಯ ನೃಣಾಂ. ಗೋದಾನವನ್ನು ಮಾಡಿದ್ರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ನಾವು ಪಂಚಾಂಗ ಶ್ರವಣ ಮಾಡಿದ್ರೆ ಇರುತ್ತೆ.
ಅಂತ ಹೇಳುತ್ತೆ. ಗೋದಾಲೆ ತುಂಜನೃಣಾಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ. ಎಲ್ಲ ರೀತಿಯ ಗರ್ಭಾಧಾನಾದಿ ಷೋಡಶ ಕರ್ಮಗಳನ್ನು ಮಾಡಬೇಕು ಅಂತಂದರೆ ಸಮುಚಿತಂ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮಗೆ ಇರ್ತಕ್ಕಂಥದ್ದು ಪಂಚಾಂಗ. ಹಾಗಾಗಿ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಕಲ್ಯಾಣ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಕರ್ಣ್ಯತ. ನಾನಾ ಕರ್ಮಗಳನ್ನು ಮಾಡಲು ನಮಗೆ ಬೇಕಾಗಿರ್ತಕ್ಕಂಥದ್ದು ಪಂಚಾಂಗ. ಇಂಥ ಪಂಚಾಂಗ ಶ್ರವಣವನ್ನು ಮಾಡಿದ್ರೆ ನಮಗೆ ಸಕಲ ರೀತಿಯಾಗಿರ್ತಕ್ಕಂಥ ಅಭಿಷ್ಟಗಳು ಸಿದ್ಧಿಯಾಗತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸಂತಾನ ಸಂಪತ್ಪ್ರದಂ, ಸಂತಾನವನ್ನು ಕೊಡ್ತಕ್ಕಂಥದ್ದು, ನಾನಾ ಕರ್ಮಗಳಲ್ಲಿ ಸುಭಿಕ್ಷವಾಗಿ ನಮ್ಮನ್ನು ನೆಮ್ಮದಿಯಾಗಿ ತೆಗೆದುಕೊಂಡು ಹೋಗತಕ್ಕಂಥದ್ದು ಆಗಿರುತ್ತೆ ಈ ಪಂಚಾಂಗ ಶ್ರವಣ. ಹಾಗಾಗಿ ಪಂಚಾಂಗ ಶ್ರವಣ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಕ್ರೋಧಿನಾಮ ಸಂವತ್ಸರ. ಈ ಸಂವತ್ಸರದ ಹೆಸರು ಕ್ರೋಧಿನಾಮ ಸಂವತ್ಸರ. 60 ಸಂವತ್ಸರಗಳಲ್ಲಿ ಇದು ಒಂದಾಗಿದೆ. ಈ ಕ್ರೋಧಿನಾಮ ಸಂವತ್ಸರದ ನವನಾಯಕರು ಯಾರು ಅನ್ನೋದ್ರ ಬಗ್ಗೆ ನಮ್ಮ ಅನಘಾವಿಲಾಲ್ ಅವರು ತಿಳಿಸ್ತಾರೆ. ಯಾರು? ಈ ವರ್ಷದ ರಾಜ ಕುಜ, ಶನಿ ಮಂತ್ರಿ, ಸೇನಾಧಿಪತಿ ಶನಿ, ಅರ್ಘಾಧಿಪತಿ ಶನಿ, ಸಸ್ಯಾಧಿಪತಿ ಕುಜ, ಧಾನ್ಯಾಧಿಪತಿ ಚಂದ್ರ, ಅರ್ಘಾಧಿಪತಿ ಶನಿ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನೀರಸಾಧಿಪತಿ ಕುಜ ಹಾಗೂ ಪಶುನಾಯಕ ಯಮ. ಈ ವರ್ಷದಲ್ಲಿ ಕುಜ ಅಧಿಪತಿ. ಕುಜ ಜ. ಕು ಅಂದರೆ ಭೂಮಿ, ಜ ಅಂದರೆ ಹುಟ್ಟಿರ್ತಕ್ಕಂಥವನು, ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವನು. ಅವನು ಮಹಾಪಾಪಗ್ರಹ, ಕ್ಷುದ್ರಗ್ರಹ, ಬಹಳಷ್ಟು ತೊಂದರೆಯನ್ನು ಕೊಡ್ತಕ್ಕಂಥ ಗ್ರಹ. ಅವನಿಗೆ ದೇವತೆ ಸುಬ್ರಹ್ಮಣ್ಯ. ಈ ಕುಜಗ್ರಹಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ಅವನು ಶಕ್ತಿಕಾರಕ. ವಿಶೇಷವಾಗಿ ಭ್ರಾತ ಭೃತ್ಯ ಗಣೋ ಭೂಮಿ ಭೌಮೇನೇ ವಿಚಿಂತಯೇತು. ಅಣ್ಣ ತಮ್ಮಂದರು, ಆನಂತರ ದಾಯಾದಿಗಳು, ಇವರೆಲ್ಲರ ಬಗ್ಗೆ ತಿಳಿಸ್ತಕ್ಕಂಥವನು ಕುಜ. ಈ ಕುಜನೇ ರಾಜನಾಗಿರೋದರಿಂದ ಇವನಲ್ಲಿ ವಿಪರೀತವಾದಂತಹ ಕೋಪ, ದ್ವೇಷ, ಅಗ್ನಿಭಯ, ಅಗ್ನಿಕಾರಕ ಇವನು. ಗಾಳಿಯಿಂದ ಕೂಡಿದ ಅಗ್ನಿ ಪಟ್ಟಣ ನಗರಗಳನ್ನು ಅಗ್ನಿ ಅವಘಡಗಳಿಂದ ಕಾಡ್ತಕ್ಕಂಥವನಾಗಿದ್ದಾನೆ. ಹಾಗೂ ಒಬ್ಬರಲ್ಲಿ ಒಬ್ಬರಿಗೆ ವೈಷಮ್ಯವನ್ನು ತುಂಬಿ ರಾಜರಲ್ಲಿ ಯುದ್ಧ ಭಯವನ್ನು ಉಂಟು ಮಾಡತಕ್ಕಂಥವನು ಕುಜ. ಕುಜನು ರಾಜನಾಗಿರುವ ಕಾರಣದಿಂದ ವಿಶೇಷವಾಗಿ ನೀರಿಗೆ ತೊಂದರೆ ಬರತಕ್ಕಂಥ ಒಂದು ಅವಕಾಶ ಇರುತ್ತೆ. ನಂತರ ಶನಿ ಮಂತ್ರಿ. ಕುಜ ಮತ್ತು ಶನಿಗಳು ಇಬ್ಬರೂ ಕೂಡ ಮಿತ್ರರಲ್ಲ. ಕುಜ ಅಂದರೆ ಬೆಂಕಿ, ಶನಿ ಅಂದರೆ ಗಾಳಿ, ವಾಯುಕಾರಕ ಅವನು. ಯಾವಾಗ ಕುಜ ಶನಿಗಳು ಇಬ್ಬರೂ ರಾಜ ಮತ್ತು ಮಂತ್ರಿಗಳಾದರೂ ಇದರಲ್ಲಿ ಒಂದು ಮಂತ್ರಿ ಆದವನು ಒಳ್ಳೆಯ ಸಲಹೆಯನ್ನು ಕೊಟ್ಟರೆ ರಾಜನಾಗಿರ್ತಕ್ಕಂಥವನು ಆ ಥರದಲ್ಲಿ ನಡೀತಾನೆ. ಈಗ ಮಂತ್ರಿಯೂ ದುಷ್ಟ, ರಾಜನೂ ದುಷ್ಟ. ವಿಶೇಷವಾಗಿ ಕುಜ ಬೆಂಕಿ, ಶನಿ ಗಾಳಿ, ಗಾಳಿಯಿಂದ ಕೂಡಿದ ಬೆಂಕಿ ಈ ವರ್ಷ. ಹಾಗಾಗಿ ಶನಿ ಮಂತ್ರಿಯಾಗಿರುವುದರಿಂದ ಮಳೆಗೆ ಬಹಳಷ್ಟು ಕಷ್ಟ, ಬೆಳೆಗೆ ತೊಂದರೆ. ಆದರೆ ವಿಶೇಷವಾಗಿ ಕಪ್ಪು ಭೂಮಿಯಲ್ಲಿ ಒಂದು ಸ್ವಲ್ಪ ಕಪ್ಪು ಧಾನ್ಯಗಳು ಬೆಳೀತಕ್ಕಂಥ ಒಂದು ಅವಕಾಶ ಇರುತ್ತೆ. ನಂತರ ಸೇನಾಧಿಪತಿ ಶನಿ ಆಗಿರೋದರಿಂದ ಅವನು ಕೂಡ ಬೇರೆ ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡಲು ಯುದ್ಧ ಸನ್ನದ್ಧನಾಗಬೇಕಾಗತ್ತೆ. ಬೆಂಕಿಯ ಮಳೆ ಸುರಿಸ್ತಕ್ಕಂಥವರಾಗಿದ್ದಾರೆ ಇವರು. ಈ ವರ್ಷದಲ್ಲಿ ಎಲ್ಲಿ ನೋಡಿದ್ರೂ ಬೆಂಕಿಯಿಂದ ಕೂಡಿದ ಅನಾಹುತಗಳು ಹಾಗೂ ಆಕಸ್ಮಿಕವಾಗಿರ್ತಕ್ಕಂಥ ಮರಣಗಳು ಹಾಗೂ ವಿಷಪೂರಿತವಾದಂತಹ ಗಾಳಿಯಿಂದ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಸೇನಾಧಿಪತಿ ಶನಿಯ ಲಕ್ಷಣ. ಅದಾದ ಮೇಲೆ ಸಸ್ಯಾಧಿಪತಿ ಕುಜ. ಸಸ್ಯಾಧಿಪತಿ ಕುಜನಾಗಿರೋದರಿಂದ ಕೆಂಪು ಬೆಳೆ ಅಂದರೆ ತೊಗರಿ, ಕಡಲೆ ಇಂಥ ಬೆಳೆಗಳು ಚೆನ್ನಾಗಿ ಫಸಲು ಸಿಗತ್ತೆ, ತೊಂದರೆ ಇಲ್ಲ. ಅಲ್ಲಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಖಂಡವೃಷ್ಟಿಯಾಗತಕ್ಕಂಥ ಅವಕಾಶ ಇರುತ್ತೆ. ಆಮೇಲೆ ಧಾನ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಕೆಲವು ಕಡೆಗಳಲ್ಲಿ ಮಾತ್ರ ಸ್ವಲ್ಪ ಭತ್ತದ ಬೆಳೆಗೆ ಜಯವಿರುತ್ತೆ. ಕೆಲವು ಕಡೆಗಳಲ್ಲಿ ಮಾತ್ರ ಧರ್ಮವಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸ್ವಲ್ಪ ಹಾಲಿನ ವೃದ್ಧಿ ಆಗುತ್ತೆ. ಆನಂತರ ಗೋವುಗಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸುಭಿಕ್ಷ ಇರುತ್ತೆ. ಕೆಲವು ಧರ್ಮಕ್ಷೇತ್ರಗಳಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಚಂದ್ರ ಧಾನ್ಯಾಧಿಪತಿ ಆಗಿರೋದ್ರಿಂದ. ಆನಂತರ ಅರ್ಘಾಧಿಪತಿ ಶನಿ, ಮೇಘಾಧಿಪತಿನೂ ಶನಿ.
ಅರ್ಘಾಧಿಪತಿ ಮತ್ತು ಮೇಘಾಧಿಪತಿ ಶನಿ ಆಗಿರೋದ್ರಿಂದ ಬರೀ ಬೆಳ್ಳಿಗೆ ಬಿಳಿಸ್ಕೊಂಡಿರ್ತಕ್ಕಂಥ ಮೋಡಗಳು ಆಕಾಶದಲ್ಲಿ ಕಾಣಿಸುತ್ತೆ ಹೊರತು ಮಳೆ ತುಂಬಿದಂತಹ ಮೋಡಗಳು ಆಕಾಶದಲ್ಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಖಂಡವೃಷ್ಟಿ, ತೇಜೋಹೀನವಾಗಿರ್ತಕ್ಕಂಥ ಮೋಡಗಳು, ಮಳೆಗೋಸ್ಕರ ಭೂಮಿ ಆಕಾಶವನ್ನು ನೋಡಬೇಕಾಗಿರ್ತಕ್ಕಂಥ ಒಂದು ಕಾಲ ಈ ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಪಂಚಾಂಗ ಶ್ರವಣದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಧರ್ಮಕ್ಷೇತ್ರಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಖಂಡವೃಷ್ಟಿ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಇದಾದ ಮೇಲೆ ಈಗ ನೀರಸಾಧಿಪತಿ ಮತ್ತು ಕುಜ. ನೀರಸಾಧಿಪತಿ ಕುಜ ಆಗಿರೋದ್ರಿಂದ ಚಂದನ, ಅಗರು, ಕಸ್ತೂರಿ, ಹವಳ ಮುಂತಾದ ವಿಚಾರಗಳಿಗೆ ಸ್ವಲ್ಪ ಪೂರೈಕೆ ಜಾಸ್ತಿ ಆಗತ್ತೆ, ಅವುಗಳ ಬೆಲೆನೂ ಕಡಿಮೆ ಆಗತ್ತೆ. ಕೆಂಪು ಭೂಮಿಗಳಲ್ಲಿ ಒಳ್ಳೆಯ ಫಸಲು ಬರ್ತಕ್ಕಂಥ ಒಂದು ವಿಚಾರ ಇರುತ್ತೆ. ರಸಾಧಿಪತಿ ಗುರು. ಆ ರಸಾಧಿಪತಿ ಗುರು ಆಗಿರೋದ್ರಿಂದ ಆ ರಸಾಧಿಪತಿ ಆಗಿರ್ತಕ್ಕಂಥ ಗುರುವಿನ ವಿಶೇಷತೆಯನ್ನು ಅನಘಾವೆಲ್ಲದವರು ತಿಳಿಸ್ತಾರೆ. ಸುವೃಷ್ಟಿ ಸರ್ವಸಸ್ಯಾನಾಂ ಫಲಿತಾ ವೃಕ್ಷಜಾತಯಃ ಸದಾರೋಗ್ಯಂ ಸುಭೀಕ್ಷಂಚ ಜೀವೇ ಯದಿ ರಸಾಧಿಪೆ. ಗುರುವು ರಸಾಧಿಪತಿ ಆಗಿರೋದ್ರಿಂದ ವೃಕ್ಷಗಳು, ಸಸ್ಯಗಳು ಚೆನ್ನಾಗಿ ಬೆಳೆದು ನಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತೆ. ಇದರಿಂದ ಪಶುಗಳು ಹಾಗೂ ಪ್ರಜೆಗಳು ಆರೋಗ್ಯದಿಂದ ಇರ್ತಾರೆ. ಪಶುನಾಯಕ ಯಮನಾಗಿರೋದ್ರಿಂದ ಅದರ ವಿಶೇಷತೆಯನ್ನು ತಿಳಿಸಿಕೊಡ್ತಾರೆ. ಅನರ್ಘ ಮಲ್ಪವೃಷ್ಟಿಶ್ಚ ಸ್ವಲ್ಪ ಕ್ಷೀರಂ ತಥಾ ತೃಣಂ ಪಶುಪೀಡಾ ಭವೇ ನಿತ್ಯಂ ಯಮೇತು ಪಶುನಾಯಕೆ. ಯಮನು ಪಶುನಾಯಕ ಆಗಿರೋದ್ರಿಂದ ಹಾಲಿನ ಉತ್ಪತ್ತಿ ಕಮ್ಮಿಯಾಗಿ ಅದರ ಬೆಲೆ ಏರಿಕೆ ಆಗುತ್ತದೆ, ಮಳೆಯೂ ಕಡಿಮೆ ಆಗುತ್ತದೆ ಹಾಗೂ ಇದರಿಂದ ಪಶುಗಳಿಗೆ ಪೀಡೆ ಉಂಟಾಗುತ್ತದೆ. ಹೀಗಾಗಿ ನವನಾಯಕರು ಎಲ್ಲರೂ ಕೂಡ ಸ್ವಲ್ಪ ಪಾಪಗ್ರಹಗಳೇ ಹೆಚ್ಚಾಗಿರೋದ್ರಿಂದ ಈ ವರ್ಷದ ಫಲ ಸ್ವಲ್ಪ ಜನರಿಗೆ ಕಷ್ಟವನ್ನು, ತೊಂದರೆಯನ್ನು ಕೊಡ್ತಕ್ಕಂಥ ಫಲವನ್ನೇ ಹೇಳ್ತಾ ಇದೆ. ಇವೆಲ್ಲವೂ ಕೂಡ ನಾವು ಭಗವಂತ ಒಬ್ಬ ಇವನ್ನೆಲ್ಲ ಕಾಪಾಡ್ತಕ್ಕಂಥವನು. ಭಗವಂತನ ಮುಂದೆ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಅಂತ ಹೇಳುತ್ತೆ. ಯಾರು ಧರ್ಮದಲ್ಲಿ ನಡೀತಾರೋ, ಯಾರು ಭಗವಂತನನ್ನು ನಂಬಿ ನಡೀತಾರೋ ಅಂಥವರಿಗೆ ಗ್ರಹಗಳು ಏನೂ ಮಾಡೋದಿಲ್ಲ. ಆ ಗ್ರಹಗಳ ಕಷ್ಟದಿಂದ ದೂರ ಆಗ್ಬೋದು. ಇನ್ನು ಮುಂದೆ ನಾವು ಹೇಳ್ತಕ್ಕಂಥ ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ, ಆ ಫಲಗಳು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಬರ್ತಕ್ಕಂಥ ವಿಚಾರಗಳು ಪರಿಹಾರ ಆಗೋದಕ್ಕೂ ಕೂಡ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದೀವಿ. ಇಷ್ಟೇ ಅಲ್ಲದೆ ಇದು ಸಹಜವಾಗಿ ಸಾಮಾನ್ಯವಾಗಿ ಫಲಿತಾಂಶವನ್ನು ಹೇಳ್ತಾ ಇದ್ದೀವಿ. ಇದರ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಜಾತಕಗಳನ್ನು, ದಶಾಭುಕ್ತಿಗಳನ್ನು ಪರಿಶೀಲಿಸಿದರೆ ಮತ್ತಷ್ಟು ನಿಖರವಾದ ಒಂದು ಫಲವನ್ನು, ಅದರ ಪರಿಹಾರ ಕ್ರಿಯೆಗಳನ್ನು ತಿಳ್ಕೋಬಹುದು. ಈಗ ಈ ಕ್ರೋಧಿನಾಮ ಸಂವತ್ಸರ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವರ್ಷದಲ್ಲಿ ಯಾವುದೇ ಗ್ರಹಣಾಚರಣೆ ಇಲ್ಲ. ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ ಕುಜ ಮತ್ತು ಶನಿಗಳ ಆಡಳಿತದಲ್ಲಿ ನಡೀತಾ ಇದ್ದರೂ ಕೂಡ ದೈವಾನುಗ್ರಹವನ್ನು ತೆಗೆದುಕೊಂಡಾಗ ಯಾವುದೇ ಸಮಸ್ಯೆ ಬರೋದಿಲ್ಲ. ಮುಂದೆ ಬರ್ತಕ್ಕಂಥ ಮೇಷಾದಿ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳನ್ನು ತಿಳಿಯೋಣ. ಅದರಲ್ಲಿ ಯಾವ ರಾಶಿಗೆ ಕೆಟ್ಟದ್ದನ್ನು ಹೇಳಿದೆ ಅದಕ್ಕೆ ಪರಿಹಾರವನ್ನು ನಾವು ಹೇಳ್ತಾ ಇದ್ದೀವಿ. ಆ ದೇವರ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟವೂ ಸಹ ಪರಿಹಾರವಾಗುತ್ತದೆ. ಆದ್ದರಿಂದ ಯಾವುದೇ ರಾಶಿಗಳಿಗೆ ಅಶುಭ ಫಲ ಬಂದಾಗ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಕೊಳ್ಳದಿರ ನಿಮ್ಮ ಕೆಲಸಗಳನ್ನು ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿಯಿರಿ. ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ, ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥವನು ಮಹಾವಿಷ್ಣು ಇರೋವಾಗ ನಾವು ಯಾವುದಕ್ಕೂ ಹೆದರಬೇಕಾದಿಲ್ಲ. ಆದರೆ ಹೆಜ್ಜೆ ಇಡುವಾಗ ಒಂದು ಸ್ವಲ್ಪ ಗಮನ ಇಟ್ಟು ಹೇಳಬೇಕು. ಏಕೆಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ತೊಂದರೆ ಇದೆ, ಪಾಲುದಾರಿಕೆಯಲ್ಲಿ ಹೂಡಿಕೆ ಮಾಡಬೇಡಿ ಅಂತವಾಗ ಆವಾಗ ಎಚ್ಚರ ಇರಬೇಕು. ಅದನ್ನು ಹೇಳಿಕೊಂಡು ಕೂಡ ನಾವು ಪಾಲುದಾರಿಕೆಯಲ್ಲಿ ಕೊಟ್ಬಿಡೋದು, ಅಥವಾ ಈಗ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ ಅಂತಂದರೆ ಸಾಲ ಕೊಟ್ಬಿಡೋದು, ಬಡ್ಡಿ ಆಸೆಗೋಸ್ಕರ ಸಾಲ ಕೊಟ್ಬಿಟ್ಟು ಆಮೇಲೆ ದುಡ್ಡು ಬರಲಿಲ್ವೇ ಅಂತ ಯೋಚನೆ ಮಾಡೋದು, ಇವೆಲ್ಲ ಕೂಡ ತಪ್ಪಾಗತ್ತೆ. ಅದಕ್ಕೆ ನಿಮಗೆ ಜ್ಯೋತಿಷ್ಯದ ಸಹಾಯ ಬೇಕು ಅನ್ನೋತಕ್ಕಂಥದ್ದು. ಜ್ಯೋತಿಷ್ಯ ಕೇಳಿ ಭಯ ಪಡಬೇಕಾದ್ದಲ್ಲ. ಏನು ಹೇಳಿದೆ ಅದು ಸ್ವಲ್ಪ ನಾವು ಹೆಜ್ಜೆ ಇಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಯಾವ್ಯಾವ ಗ್ರಹಗಳಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಬೇಕು. ಅಷ್ಟು ಬಿಟ್ಟರೆ ಯಾವುದಕ್ಕೂ ಹೆದರಬೇಕಾದಿಲ್ಲ. ಈ ಕ್ರೋಧಿನಾಮ ಸಂವತ್ಸರದ ಮೇಷಾದಿ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳನ್ನು ತಿಳಿಯೋಣ. ಈಗ ಮೇಷರಾಶಿ. ಈಗ ನಾವು ಮೇಷರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯಲ್ಲಿ ಬುಧ ಹಾಗೂ ಗುರು ಹಾಗೂ ಮೇಷರಾಶಿಯಿಂದ 6ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ಶನಿ ಕುಜ ಹಾಗೂ 12ನೇ ಮನೆಯಲ್ಲಿ ರವಿ ಚಂದ್ರ
ಶುಕ್ರ ಹಾಗೂ ರಾಹುಗಳು ಸಂಚರಿಸುತ್ತಿದ್ದಾರೆ. ಸಿಂಹಸ್ಯಾಧಿಪತಿ ಸೂರ್ಯ, ಕರ್ಕಟಸ್ಯ ನಿಶಾಕರಃ, ಮೇಷ ವೃಶ್ಚಿಕಯೋರ್ಭೌಮ, ಕನ್ಯಾ ಮಿಥುನಯೋರ್ಬುಧ, ಧನುರ್ಮೀನಯೋರ್ಮಂತ್ರಿ, ತುಲಾ ವೃಷಭಯೋರ್ಭೃಗುಃ, ಮಕರಶ್ಚ ಕುಂಭ ರಾಶಶ್ಚ ನಾಯಕ ಸೂರ್ಯನಂದನಃ. ಈ ಶ್ಲೋಕದ ಆಧಾರದಂತೆ ಮೇಷರಾಶಿಯ ಅಧಿಪತಿ ಕುಜ. ಈ ಕುಜನ ರಾಶಿಯಲ್ಲಿ ಗುರು ಇದ್ದಾನೆ, ಅಂದರೆ ಜನ್ಮದಲ್ಲಿ ಗುರು ಇರುವ ಕಾರಣ ಅಶುಭವಾಗಿದೆ. ಇದರಿಂದ ಕಾರ್ಯ ವಿಳಂಬ ಹಾಗೂ ಹಣದ ಕೊರತೆ ಇರುತ್ತದೆ. ಹಾಗೆ ಇದ್ದರೂ ಮೇ 1ನೇ ತಾರೀಕು ಗುರು ವೃಷಭ ರಾಶಿಗೆ ಹೋಗ್ತಾರೆ. ಗುರು ರದ್ರಿದ್ವಿನವ ಪಂಚಮ ಶುಭದಃ ಹಾಗೂ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂನಿಕಂ ಎಂಬಂತೆ ಧನಲಾಭ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಮಾಡುವುದಕ್ಕೆ ನಿರ್ವಿಘ್ನವಾಗಿ ಶುಭವಾಗಿ ಇರುತ್ತದೆ. ಹೀಗೆ ಗುರುಲಾಭ ಇರುತ್ತದೆ. ಶನಿಯು ಲಾಭಸ್ಥಾನದಲ್ಲಿ ಇದ್ದಾನೆ. ಲಾಭಸ್ಥಾನೇ ಅರ್ಥಲಾಭ, ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಃ. ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಡುವುದು ಶನಿ. ಶನಿ ಲಾಭಸ್ಥಾನದಲ್ಲಿ ಇರುವಾಗ ಎಲ್ಲವೂ ಶುಭವಾಗಿರುತ್ತದೆ. ನೀವು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿದರೆ ಶುಭಕರವಾಗಿರುತ್ತದೆ. ಇನ್ನು ವೃಷಭ ರಾಶಿಯ ಫಲಾಫಲಗಳನ್ನು ತಿಳಿಯೋಣ. ವೃಷಭ ರಾಶಿಗೆ ಪಂಚಮದಲ್ಲಿ ಕೇತು ಸಂಚಾರ ಹಾಗೂ ವೃಷಭ ರಾಶಿಯಿಂದ 11ನೇ ಮನೆಯಲ್ಲಿ ಶನಿ ಮತ್ತು ಕುಜರ ಸಂಚಾರ ನಡೀತಾ ಇದೆ. ಹಾಗೂ ವೃಷಭ ರಾಶಿಯ 12ರಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಗುರುಬಲ ಕಡಿಮೆ ಇದೆ. ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾಗಲಿದೆ. ಹಾಗೂ ವೃಷಭ ರಾಶಿಯ ಪಂಚಮದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ನೀರು, ಬೆಂಕಿ ಮುಂತಾದ ಕಡೆಗಳಲ್ಲಿ ಮಕ್ಕಳನ್ನು ಬಿಡದಿರ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತದೆ. ಹಾಗೂ ಯಾವುದೇ ಕಾರಣಕ್ಕೂ ವೃಷಭ ರಾಶಿಯವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಾಲ ಕೊಡ್ತಕ್ಕಂಥದ್ದಾಗಲಿ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಬಂಡವಾಳ ಹೂಡಿಕೆ ಮಾಡೋದಾಗಲಿ ಅಷ್ಟು ಸಮಂಜಸವಲ್ಲ. ನಂತರ ಈ ವೃಷಭ ರಾಶಿಯವರಿಗೆ ಶನಿಯು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕರ್ಮಗತೆ ಚ ಹಾನಿಂ. ಹಾಗಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು, ಹಿರಿಯ ಅಧಿಕಾರಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ಕಿರುಕುಳ ಆಗ್ತಕ್ಕಂಥದ್ದು ಇರುತ್ತೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಹೊಸದಾಗಿ ಬಂಡವಾಳವನ್ನು ಹಾಕ್ತಕ್ಕಂಥದ್ದು, ಹೊಸದಾಗಿ ಯಾವುದಾದ್ರೂ ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದಲ್ಲಿ ಎಚ್ಚರ ವಹಿಸಬೇಕು. ನೀವು ಸಹ ಮಹಾಲಕ್ಷ್ಮಿಯ ಅನುಗ್ರಹವನ್ನು ತೆಗೆದುಕೊಂಡರೆ ನಿಮ್ಮ ಕಾರ್ಯಗಳಲ್ಲಿ ಶುಭವಾಗುತ್ತದೆ. ಈಗ ಮಿಥುನ ರಾಶಿಯ ಫಲಾಫಲಗಳನ್ನು ತಿಳಿಯೋಣ. ಮಿಥುನ ರಾಶಿಗೆ ವರ್ಷದ ಆದಿಯಲ್ಲಿ ಗುರು ಬಲವಿದೆ. ಅನಂತರ ಗುರು ಅಶುಭದಾಯಕನಾಗಿದ್ದು ಕಾರ್ಯನಾಶ ಹಾಗೂ ಅನೇಕ ತೊಂದರೆಗಳು ಆಗುತ್ತದೆ. ಆರ್ಥಿಕ ಮುಗ್ಗಟ್ಟಿನ ಬೇಸರ. ಹೀಗೆ ಇದ್ದರೂ ಪ್ರವಾಸ ಮಾಡುವ ಯೋಗವಿದೆ. ನೀವು ಗಣಪತಿ ದೇವರ ಆರಾಧನೆ ಮಾಡಿದರೆ ಶುಭಕರವಾಗಿರುವುದು. ಇನ್ನು ಕಟಕ ರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ಕಟಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಚಂದ್ರಮ ಮನಸೋ ಜಾತಃ. ಮನಸ್ಸಿಗೆ ಕಾರಕನಾಗಿರ್ತಕ್ಕಂತಹ ಚಂದ್ರ ನಮಗೆ ಯಾವುದೇ ಒಂದು ವಿಚಾರವನ್ನು ಮಾಡೋದಕ್ಕೋಸ್ಕರ ಅವನ ಅನುಗ್ರಹ ಚೆನ್ನಾಗಿರಬೇಕು. ಚಂದ್ರ ಬಲವಾಗಿದ್ದರೆ ಎಂಥದ್ದೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಇರುತ್ತದೆ. ಹಾಗಾಗಿ ಈಗ ಚಂದ್ರನ ರಾಶಿಯಿಂದ ಅಷ್ಟಮದಲ್ಲಿ ಶನಿ ಸಂಚಾರ. ಅಷ್ಟಮ ಸ್ಥಾನ, ಅಷ್ಟಮಂ ಆಯುಷಸ್ಥಾನಂ, ಅಷ್ಟಮಾದಷ್ಟಮಂ ತಥಾ ತಯೋರಪಿ ವ್ಯಯಸ್ಥಾನಂ ಮಾರಕಸ್ಥಾನಮುಚ್ಯತೆ ದ್ವಿತೀಯದ್ಯೋನ ಸಂಬಂಧೆ ಅಪಮೃತ್ಯುರ್ಭವಿಷ್ಯತಿ ಅಂತಲೇ ಹೇಳುತ್ತೆ. ಅಷ್ಟಮದಲ್ಲಿ ಶನಿ ಇದ್ದು ಅವನೇನಾದರೂ ದ್ವಿತೀಯ ಸಂಬಂಧವನ್ನು ಹೊಂದಿದಾಗ ಅವನೊಂದು ಸ್ವಲ್ಪ ಅಕಾರಣವಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಕ್ಕಂಥ ವಿಚಾರ ಬಹಳಷ್ಟಿರುತ್ತೆ. ವಾಯು ಸಂಬಂಧವಾದ ಅಂದರೆ ವಾತ ಸಂಬಂಧವಾದಂತಹ ಅನಾರೋಗ್ಯ, ಕೈಕಾಲು ಹಿಡ್ಕೊಂಡ್ಬಿಡೋದು, ಕೀಲು ನೋವು ಬರ್ತಕ್ಕಂಥದ್ದು, ಇಂಥ ಅನಾರೋಗ್ಯಗಳು ಬರ್ತಕ್ಕಂಥ ಅವಕಾಶ ಇರುತ್ತದೆ. ಅಷ್ಟೇ ಅಲ್ದಿರ ಅಷ್ಟಮ 9, 10 ವರ್ಷದ ಆದಿಯಲ್ಲಿ 10ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂಥ ಹಣ ಬರದೇ ಇರ್ತಕ್ಕಂಥದ್ದು ಇಂಥದ್ದು ನಡೆಯುತ್ತೆ. ಆದರೂ ಕೂಡ ಮೇ 2ನೇ ತಾರೀಕಿನ ನಂತರ ವೃಷಭ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ 11ನೇ ಮನೆಗೆ ಗುರು ಬರೋದರಿಂದ ಸರ್ವೇ ಗ್ರಹಾಃ ಏಕಾದಶ ಸ್ಥಾನೇ ಶುಭ ಫಲದಾಃ. ಯಾವುದೇ ಗ್ರಹವು 11ನೇ ಮನೆಗೆ ಬಂದುಬಿಟ್ರೆ ಭಾಳಷ್ಟು ಒಳ್ಳೆಯದನ್ನು ಮಾಡ್ತಾರೆ. ಇನ್ನೊಂದು ವಿಶೇಷವಾಗಿ ಏನು ಹೇಳುತ್ತೆ ಶಾಸ್ತ್ರದಲ್ಲಿ, ಚಂದ್ರೋ ಮಾತಾ ಪಿತಾ ಸೂರ್ಯ ಪ್ರಾಣಶ್ಚೈವ ಬೃಹಸ್ಪತಿ ತಸ್ಮಾತ್ ಬಲತ್ರಯಂ ಭಾವ್ಯಂ ಲಗ್ನೇವ ಗೋಚರೇಪವ. ಲಗ್ನದಲ್ಲಾಗಲಿ ಗೋಚಾರದಲ್ಲಾಗಲಿ ಗುರು ಒಳ್ಳೆಯವನಾಗಿದ್ದರೆ ಎಂಥದ್ದೇ ತೊಂದರೆಗಳು ಬಂದರೂ ಕೂಡ ಪರಿಹಾರವಾಗುತ್ತದೆ. ಹಾಗಾಗಿ
ನಿಮಗೆ ಮೇ 2ರ ನಂತರ ಸ್ವಲ್ಪ ಮಟ್ಟಿಗೆ ಕಾರ್ಯಗಳಲ್ಲಿ ಅನುಕೂಲಗಳು ಕಾಣುತ್ತೆ. ನೀವು ದತ್ತಾತ್ರೇಯರ ಆರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ತವಾದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಈಗ ಸಿಂಹರಾಶಿಯ ಫಲಾಫಲಗಳ ಬಗ್ಗೆ ತಿಳಿಯೋಣ. ಸಿಂಹಸ್ಯಾಧಿಪತಿ ಸೂರ್ಯ. ಸಿಂಹರಾಶಿಗೆ ಅಧಿಪತಿ ಸೂರ್ಯ. ಸಿಂಹರಾಶಿಯಲ್ಲಿ ಈ ವರ್ಷ ಗುರುಬಲವಿದೆ. 9ನೇ ಮನೆಯಲ್ಲಿ ಗುರು ಇದ್ದಾನೆ. ಅನಂತರ 10ನೇ ಮನೆಗೆ ಹೋಗ್ತಾನೆ. ಅನಂತರ ಗುರುಬಲ ಇರೋದಿಲ್ಲ. 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶರೀರ ಪೀಡಾ ನಿಧನಂ ಸಪ್ತಮೇಚ. ಆರೋಗ್ಯ ವಿಷಯದಲ್ಲಿ ಎಚ್ಚರವಾಗಿರಬೇಕಾಗುತ್ತದೆ. ಹಾಗೂ ಉದ್ಯೋಗದಲ್ಲಿ ಕಿರಿಕಿರಿ, ಕೆಲಸ ಬಿಡುವ ಚಿಂತೆ. ಇದಕ್ಕೆ ಪರಿಹಾರವೆಂದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಹಾಗೂ ಅಥವಾ ಅದನ್ನು ಕೇಳುವುದು. ಇನ್ನು ಕನ್ಯಾ ರಾಶಿಯ ಫಲಾಫಲಗಳ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಗೆ ಅಧಿಪತಿ ಬುಧ. ಬುಧ ಕನ್ಯಾ ರಾಶಿ ಅಧಿಪತಿಯಾಗಿದ್ದು ಇದುವರೆಗೂ ಕನ್ಯಾ ರಾಶಿಗೆ 8ನೇ ಮನೆಯಲ್ಲಿ ಗುರು ಸಂಚಾರ, ಬಹಳಷ್ಟು ಕಾರ್ಯವಿಳಂಬ, ಮನೆ ಕಟ್ಟುವುದಕ್ಕಾಗಲಿ ಅಥವಾ ಮನೆ ತೆಗೆದುಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತಾನೇ ಇದ್ರಿ, ಯಾವುದೂ ನಡೆಯಲಿಲ್ಲ. ಯಾವುದೇ ಆಸ್ತಿಗಳನ್ನು ಮಾಡೋದಕ್ಕೋಸ್ಕರ ಬಹಳಷ್ಟು ವಿಘ್ನಗಳು. ಕಾರಣ ಏನು ಅಂತಂದರೆ 8ನೇ ಮನೆಯಲ್ಲಿರ್ತಕ್ಕಂಥ ಗುರು, ಅಂದರೆ ಗುರುಬಲ ಇಲ್ಲದೆ ಇರತಕ್ಕಂಥದ್ದು. ಆದರೆ ಈಗ ಶನಿ 6ರಲ್ಲಿರೋದ್ರಿಂದ ಆಯುಷ್ಯನ್ ಜೀವನೋಪಾಯಂ ಮರಣಂಚ ಶನೈಶ್ಚರ ಎಂಬಂತೆ ಆಯುಸ್ಸನ್ನು ಜೀವನೋಪಾಯವನ್ನು ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡ್ತಕ್ಕಂಥ ಶನಿ 6ರಲ್ಲಿರೋದ್ರಿಂದ ಷಷ್ಠ ಸ್ಥಾನೇ ಅರ್ಥಲಾಭ. ಈಗ ಶನಿಯು ತುಂಬ ಚೆನ್ನಾಗಿದ್ದಾನೆ. ವರ್ಷದ ಪ್ರಾರಂಭದಲ್ಲಿ ಗುರುಬಲವಿಲ್ಲದಿದ್ದರೂ ಕೂಡ ಮೇ 2ರ ನಂತರ ಗುರು 9ಕ್ಕೆ ಹೋಗ್ತಾನೆ. ಗುರು 9ರಲ್ಲಿ ಭಾಗ್ಯಸ್ಥಾನಕ್ಕೆ ಬರೋದರಿಂದ 9ನೇ ಮನೆಗೆ ಗುರು ಬಹಳಷ್ಟು ಒಳ್ಳೆಯದನ್ನು ಮಾಡ್ತಾನೆ. ಹಾಗೂ 9ನೇ ಮನೆಯಲ್ಲಿರ್ತಕ್ಕಂಥ ಗುರು ನಿಮ್ಮ ಇದುವರೆಗೂ ಆಗದೇ ಇರತಕ್ಕಂಥ ಕೆಲಸಗಳು, ಮನೆ ತಗೊಳ್ಳತಕ್ಕಂಥದ್ದು, ಆಸ್ತಿ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಬರಬೇಕಾಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಇವೆಲ್ಲ ಕೂಡ ಮೇ 2ರ ನಂತರ ವರ್ಷ ಪೂರ್ತಿ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ದಿನಗಳು. ನೀವು ಒಳ್ಳೆಯದನ್ನು ಈ ಒಂದು ವರ್ಷದಲ್ಲಿ ಬಹಳಷ್ಟು ನಿರೀಕ್ಷೆ ಮಾಡಬಹುದಾಗಿದೆ. ಕನ್ಯಾ ರಾಶಿಗೆ ಈಗ ಈ ವರ್ಷ ಬಹಳಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಆದರೂ ಕೂಡ ಈ ಮೇ 2ರ ಒಳಗೆ ಯಾವುದೇ ಹೊಸದಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸಿ ನೀವು ಪರೀಕ್ಷೆಗಳನ್ನು ಬರೆದಿದ್ದೇ ಆದರೆ ಈ ವರ್ಷದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ. ಹಾಗೂ ವಿದ್ಯಾರ್ಥಿಗಳು, ವಿಶೇಷವಾಗಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತಿಯ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡೋದರಿಂದ ಅವರ ಸಮಸ್ತವಾದಂತಹ ವಿಚಾರದಲ್ಲಿರ್ತಕ್ಕಂಥ ಉನ್ನತ ವಿದ್ಯಾಭ್ಯಾಸಕ್ಕೆ ಆಗಬೇಕಾಗಿರ್ತಕ್ಕಂಥ ಅನುಕೂಲಗಳು ಕೂಡ ಸಹ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಕ್ತವಾಗಿದೆ. ಈಗ ತುಲಾರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ತುಲಾರಾಶಿಯ ಫಲಾಫಲಗಳನ್ನು ತಿಳಿಯೋಣ. ವರ್ಷದ ಆದಿಯಲ್ಲಿ ಗುರು ಶುಭದಾಯಕನಾಗಿದ್ದು ಅನಂತರ 8ನೇ ಮನೆಗೆ ಪ್ರವೇಶಿಸುತ್ತಾನೆ. ಆದ್ದರಿಂದ ವಿವಾಹಾದಿ ಕಾರ್ಯಗಳಲ್ಲಿ ವಿಘ್ನ, ಪಂಚಮೇ ಧನಕ್ಷಯ ಎಂಬಂತೆ ಧನಾವ್ಯಯವಾಗುವುದು. ಹೀಗೆ ಇದರ ಬಗ್ಗೆ ಚಿಂತೆ ಮಾಡುವುದು ಬಿಟ್ಟು ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಬೇಕಾಗುತ್ತದೆ. ಅದನಂತರ ಗುರುಕ್ಷೇತ್ರಗಳಿಗೆ ಭೇಟಿ ನೀಡಿದರೆ ಅನುಕೂಲವಾಗಿರುತ್ತದೆ. ಇನ್ನು ವೃಶ್ಚಿಕ ರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಈ ವರ್ಷದ ರಾಜ ಕುಜನಾಗಿರುವುದರಿಂದ ವೃಶ್ಚಿಕ ರಾಶಿಗೆ ಈಗ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಎನಿಸಿದ್ರು. ಏಕೆಂತಂದರೆ ವೃಶ್ಚಿಕ ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಪಾತಾಳೆ ಶತ್ರುವೃದ್ಧಿ. 4ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಕಾರಣವಾಗಿರ್ತಕ್ಕಂತಹ ವಿರೋಧಗಳು, ಹಿತಶತ್ರುಗಳಿಂದ ತೊಂದರೆ, ಹಿತಶತ್ರುಗಳಿಂದ ಕಿರುಕುಳ, ಸಾಲ ಕೊಟ್ಟವರಿಂದ ಬಾಧೆ ಇವೆಲ್ಲ ನಡೆಯುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಬಗ್ಗೆ ಯಾವುದೇ ಒಂದು ರೀತಿಯಾದಂಥ ಪ್ರಶಂಸೆ ಸಿಗದಿರ ಮನಸ್ಸಿಗೆ ನಾನು ಇಷ್ಟು ಕೆಲಸ ಮಾಡಿದ್ರು ನನಗೆ ಅನುಕೂಲ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ಗ್ರಹ ಸ್ಥಿತಿಯನ್ನು ಹೇಳ್ತಾ ಇದೆ. ಆದರೆ ಈ ಮೇ 2ರ ನಂತರ ನಿಮ್ಮ ಹೆಸರಿಗೆ ಗುರು 7ನೇ ಮನೆಗೆ ಬರೋದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ನೀವು ಕಾಣಬಹುದು. ಯಾಕೆಂದರೆ 7ನೇ ಮನೆಯಲ್ಲಿ ಗುರು ಬರೋದ್ರಿಂದ ಗುರುರದ್ಧಿ ನವಪಂಚಮ ಶುಭದ 7ನೇ ಮನೆಯಲ್ಲಿ ಗುರು ಬರೋದ್ರಿಂದ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳಲ್ಲಿ ಗುರುವಿನ ಅನುಗ್ರಹವಿರುತ್ತದೆ. ಹಾಗೂ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಬರುತ್ತೆ. ನೀವು ಯಾರಿಗೆ ಕೊಡಬೇಕೋ ಅಂಥವ್ರಿಗೆ ಕೊಡೋದಕ್ಕೆ ಅನುಕೂಲ ಆಗತ್ತೆ. ಹಾಗೂ ನಿಮ್ಮನ್ನು ಯಾರು ದ್ವೇಷ ಮಾಡ್ತಾ ಇದ್ರೋ ಅವರು ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಒಂದು ಅವಕಾಶಗಳಿರುತ್ತೆ. ಅಷ್ಟೇ ಅಲ್ದಿರ ಈ ವರ್ಷದಲ್ಲಿ
ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಅನೇಕ ಗಣ್ಯರಿಗೆ ಬಹಳಷ್ಟು ಮಟ್ಟಿಗೆ ಅನುಕೂಲವಾಗತಕ್ಕಂಥ ಒಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗೂ ಈ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಲಕ್ಷ್ಮಿಗೆ ವಿಶೇಷವಾದ ಕ್ಷೇತ್ರಗಳಲ್ಲಿ ದರ್ಶನ ಪಡೆದರೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಕ್ತವಾಗಿದೆ. ಈಗ ಧನುರಾಶಿಯ ಶುಭಾಶುಭ ಫಲಗಳ ಬಗ್ಗೆ ತಿಳಿಯೋಣ. ಈಗ ಧನುರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ವರ್ಷದ ಆದಿಯಲ್ಲಿ ಗುರುವು ಶುಭದಾಯಕನಾಗಿದ್ದು ವಿದ್ಯಾಭ್ಯಾಸದಲ್ಲಿ ವಿಶೇಷ ಸಾಧನೆಯನ್ನು ಮಾಡಲಿದ್ದೀರಿ ಹಾಗೂ ವಿದೇಶ ಪ್ರಯಾಣ ಮಾಡುವ ಯೋಗವಿದೆ. ಕೃಷಿಯಲ್ಲಿ ನಿರೀಕ್ಷಿತ ಲಾಭ ಪಡೆಯಬಹುದು. ಹೀಗಿರುವಾಗ ಅನಂತರ ಗುರು ಲಾಭವಿರುವುದಿಲ್ಲ. ಇದರಿಂದ ಕಾರ್ಯನಾಶ ಹಾಗೂ ಹಣಕಾಸಿನ ತೊಂದರೆ ಇರುವುದರಿಂದ ನೀವು ಮಹಾವಿಷ್ಣುವಿನ ದರ್ಶನ ಪಡೆದರೆ ಬಹಳ ಒಳ್ಳೆಯದಾಗುವುದು. ಮಕರ ರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ಮಕರ ರಾಶಿಯವರು ಈಗ್ಗೆ ಸುಮಾರು 6 ವರ್ಷಗಳಿಂದಲೂ ಕೂಡ ಶನಿಕಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಾದರೂ ನಮಗೆ ಒಳ್ಳೆಯ ದಿನಗಳು ಬರುತ್ತಾ ಎಂಬತಕ್ಕಂಥ ನಿರೀಕ್ಷೆಯಲ್ಲಿದ್ದೀರಾ? ಆದರೆ ಮಕರ ರಾಶಿಗೆ 2ನೇ ಮನೆ ಶನಿ ಸಂಚಾರ, ಚಿತ್ತಕ್ಲೇಶನ್ ದ್ವಿತೀಯೇ, 2ನೇ ಮನೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಚಿತ್ತಕ್ಲೇಶ, ಸ್ವಲ್ಪ ನೆಮ್ಮದಿ ಇಲ್ದಿರ್ತಕ್ಕಂಥ ವಿಚಾರಗಳು, ಸಣ್ಣ ವಿಚಾರಕ್ಕೂ ಹೆಚ್ಚಿಗೆ ಯೋಚನೆ ಮಾಡ್ತಕ್ಕಂಥದ್ದು, ಇಂಥ ಒಂದು ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ. ಈಗಲೂ ಕೂಡ 4ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಗುರುವಿನಿಂದ ಯಾವುದೇ ರೀತಿ ನಿಮಗೆ ಅನುಕೂಲಗಳು ಆಗ್ತಾ ಇಲ್ಲ. ಹಾಗೂ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ. ಅಣ್ಣ ತಮ್ಮಂದರಿಂದ ತೊಂದರೆ, ಕಿರುಕುಳ, ದಾಯಾದಿಗಳಿಂದ ತೊಂದರೆ, ಆಗಬೇಕಾಗ್ತಕ್ಕಂಥ ಕೆಲಸಗಳಲ್ಲಿ ವಿಘ್ನ, ಇಂಥದ್ದನ್ನೆಲ್ಲ ನೀವು ನಿರಂತರವಾಗಿ ಅನುಭವಿಸ್ತಾ ಬಂದಿದ್ದೀರಾ. ಆದರೆ ಮುಂದಿನ ಬರತಕ್ಕಂಥ ಮೇ 2ರ ನಂತರ ಗುರು 5ನೇ ಮನೆಗೆ ಹೋಗೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ನಿಮ್ಮ ಮಾರ್ಗದಲ್ಲಿ ಒಂದು ಯಶಸ್ಸನ್ನು ಕಾಣೋದಕ್ಕೆ ಅವಕಾಶಗಳು ಬಹಳಷ್ಟಿವೆ. ನೀವು ಪ್ರತಿ ಶನಿವಾರ ನವಗ್ರಹಕ್ಕೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಚಿ 9 ಎಳ್ಳುಬತ್ತಿಯನ್ನು ಹಚ್ಚಿ ನವಗ್ರಹಗಳಿಗೆ ಪೂಜೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಸಮಸ್ತವಾದ ಕಷ್ಟಗಳು ಪರಿಹಾರವಾಗಿ ಶುಭವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಕುಂಭರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ವರ್ಷದ ಆದಿಯಲ್ಲಿ ಶುಭವಾಗಿದ್ದು ಅನಂತರ ಶನಿ ಮತ್ತು ಗುರು ಅಶುಭದಾಯಕವಾಗಿದ್ದು ಬಂಧು ವಿರೋಧ, ವ್ಯಾಪಾರದಲ್ಲಿ ಕಿರುಕುಳ ಹಾಗೂ ಉದ್ಯೋಗದಲ್ಲಿ ಕಿರುಕುಳ, ಸಾಲಗಾರರಿಂದ ಕಿರುಕುಳವೂ ಇರುತ್ತದೆ. ಇದರಿಂದ ಪಾರಾಗಬೇಕು ಎಂದರೆ ನೀವು ಈಶ್ವರನ ಆರಾಧನೆ ಮಾಡಿದರೆ ಶುಭ ಫಲವಾಗಿರುತ್ತದೆ. ಕುಂಭರಾಶಿ. ಈಗ ಮೀನರಾಶಿಯ ಶುಭಾಶುಭ ಫಲಗಳನ್ನು ತಿಳಿಯೋಣ. ಮೀನರಾಶಿಯವರಿಗೆ ಇದುವರೆಗೂ ಬಹಳಷ್ಟು ಒಳ್ಳೆಯ ದಿನಗಳನ್ನು ಕಾಣಿದ್ದೀರಾ. ಈಗ 2ನೇ ಮನೆ ಗುರು, 12ನೇ ಮನೆ ಶನಿ, 2ನೇ ಮನೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ ವರ್ಷದ ಪ್ರಾರಂಭದಲ್ಲಿ ಬಹಳಷ್ಟು ಮಟ್ಟಿಗೆ ನಿಮಗೆ ನೆಮ್ಮದಿಯ ವಾತಾವರಣವಿದ್ದರೂ ಕೂಡ ಮೇ 2ರ ನಂತರ ಗುರು 3ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ, ಶನಿ 12ರಲ್ಲಿರ್ತಾನೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನೀವು ಕೃಷಿ ಕಾರ್ಯಗಳಲ್ಲಿ ಹಾಕತಕ್ಕಂತಹ ಬಂಡವಾಳದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ವಿದೇಶ ಪ್ರಯಾಣದ ಬಗ್ಗೆ ಸ್ವಲ್ಪ ನಿಧಾನ ಮಾಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೀವು ಮುಂದೆ ನಿಂತು ಬೇರೆಯವರಿಗೆ ಸಾಲ ಕೊಡೋದು ಅಥವಾ ಕೊಡಿಸ್ತಕ್ಕಂಥದ್ದು ಹಾಗೂ ವಾಹನಗಳ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸೋದು ಇವೆಲ್ಲ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಾಗಿರುತ್ತದೆ. ಏನೇ ಆದರೂ ಕೂಡ ಈ ಮೀನರಾಶಿಗೆ 12ನೇ ಮನೆ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗುತ್ತದೆ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಓದುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವಾಗಿರ್ತದೆ. ಎಲ್ಲ 12 ರಾಶಿಯವರಿಗೂ ಕೂಡ ಭಗವಂತನ ದಯೆ ಹೊಂದಿದ್ದರೆ ಎಲ್ಲವೂ ಪರಿಹಾರವಾಗುತ್ತದೆ. ಆದ್ದರಿಂದ ಎಲ್ಲ ರಾಶಿಯವರೂ ಕೂಡ ನಿಮಗೆ ಹೇಳಿರ್ತಕ್ಕಂಥ ದೇವತೋಪಾಸನೆಯನ್ನು ಮಾಡುವುದರಿಂದ ನಿಮಗೆ ಬರತಕ್ಕಂಥ ತೊಂದರೆಗಳು ಖಂಡಿತವಾಗಿ ಪರಿಹಾರವಾಗುತ್ತದೆ. ಈ ಒಂದು ಫಲಾಫಲಗಳನ್ನು ನಿಮ್ಮ ಸ್ವಂತ ಜಾತಕ ಹಾಗೂ ದಶಾಭುಕ್ತಿಗಳಲ್ಲಿ ನೋಡಿಕೊಂಡಿದ್ದೇ ಆದರೆ ಇನ್ನೂ ವಿಶೇಷವಾಗಿ ನಿಖರವಾದ ಫಲವನ್ನು ನಾವು ನೋಡಬಹುದಾಗುತ್ತದೆ. ಅಷ್ಟೇ ಅಲ್ಲ, ಈ ಸರಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ ಮತ್ತು ವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 8 ಆದಾಯ, 14 ವ್ಯಯ. ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 2, ವ್ಯಯ 8. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ 5, ವ್ಯಯ 5. ಕಟಕ ರಾಶಿಯವರಿಗೆ ಆದಾಯ 5, 11 ವ್ಯಯ. ಸಿಂಹ ರಾಶಿಗೆ 2 ಆದಾಯ, 14 ವ್ಯಯ. ಧನಸ್ಸು ಮತ್ತು ಮೀನ ರಾಶಿಯವರಿಗೆ 11 ಆದಾಯ, 5 ವ್ಯಯ. ಮಕರ ಮತ್ತು ಕುಂಭ ರಾಶಿಗಳಿಗೆ 14 ಆದಾಯ, 14 ವ್ಯಯ. ಅಂದರೆ ಇದು
ಆದಾಯ ವ್ಯಯಗಳನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅಂತಂದರೆ ಅಷ್ಟು ಆದಾಯ ಬಂದ್ಬಿಡುತ್ತೆ, ಇಷ್ಟು ಖರ್ಚಾಗಿಬಿಡುತ್ತೆ ಅಂತಲ್ಲ. ಅದು ನಮ್ಮ ಸಂಪೂರ್ಣವಾದ ಗ್ರಹಸ್ಥಿತಿಯ ಅನುಪಾತವನ್ನು ತೆಗೆದುಕೊಂಡು ಇಷ್ಟು ಕೆಲಸಗಳನ್ನು ನಾವು ಮಾಡಿದಾಗ ಇಷ್ಟು ಕೆಲಸಗಳು ನಮಗೆ ಅನುಕೂಲ ಆಗುತ್ತೆ, ಇಷ್ಟು ಕೆಲಸಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋಂಥ ವಿಚಾರವನ್ನು ಹೇಳುತ್ತೆ ಹೊರತು ₹2 ಸಂಪಾದನೆ ಮಾಡ್ಕೊಂಡು ₹14 ಖರ್ಚು ಮಾಡ್ತಾರೆ ಅನ್ನೋಂಥದ್ದು ಅಲ್ಲ ಅದು. ಹಾಗಾಗಿ ಸಂಪೂರ್ಣವಾಗಿ ನಿಮ್ಮೆಲ್ಲ ಗ್ರಹಸ್ಥಿತಿಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಹಾಗಾಗಿ ಯಾವುದೇ ಗ್ರಹಸ್ಥಿತಿ ಹೇಗೆ ಇದ್ದರೂ ಕೂಡ ಭಗವಂತನ ಅನುಗ್ರಹ ಇದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ, ಸುಭಿಕ್ಷವಾಗುತ್ತದೆ. ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹವಿರಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರದಲ್ಲಿ ಬಹುತೇಕ ಶುಭಕ್ಕಿಂತ ಅಶುಭಗಳೇ ಹೆಚ್ಚಾಗಿವೆ ಅನ್ನೋದು ಗುರುಗಳಾದ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳ ಜ್ಯೋತಿಷ್ಯ. ಅಂದರೆ ಈ ಬಾರಿ ಆರಂಭವಾಗುತ್ತಿರುವ ನೂತನ ಸಂವತ್ಸರದ ಹೆಸರೇ ಕ್ರೋಧಿ. ಹಾಗಾಗಿ ಕ್ರೋಧವೇ ಹೆಚ್ಚಾಗುತ್ತಿರುತ್ತದೆ ಎಂಬುದು ಶ್ರೀಗಳ ಅಭಿಮತ. ಅಷ್ಟೇ ಅಲ್ಲ, ಈ ಬಾರಿ ಯುದ್ಧ ಭೀತಿ, ಬರದ ಛಾಯೆಯು ತೀವ್ರವಾಗಿಯೇ ಇರಲಿದೆ ಎನ್ನುತ್ತಾರೆ ಶ್ರೀಗಳು. ಇನ್ನು ಈ ಬಾರಿ ಆಗಲಿರುವ ಮಳೆಯ ಪ್ರಮಾಣದಲ್ಲಿ 4% ಮಾತ್ರ ಭೂಮಿಯ ಮೇಲೆ ಸುರಿಯಲಿದೆ ಎನ್ನುತ್ತಾರೆ ಶ್ರೀಗಳು. ಹಾಗಾಗಿ ಈ ಬಾರಿ ಬೆಳೆಗಳು ಮಾತ್ರವಲ್ಲ, ಕುಡಿಯುವ ನೀರಿಗೂ ಹಾಹಾಕಾರ ತೀವ್ರವಾಗಲಿದೆ ಎಂಬ ಆತಂಕದ ವಿಚಾರವನ್ನು ಹೇಳಿದ್ದಾರೆ. ಸಾಲದೆಂಬಂತೆ ಯುದ್ಧ ಭೀತಿ, ಆಂತರಿಕ ಕಲಹಗಳು ಎದುರಾಗಲಿವೆ ಎನ್ನುತ್ತಾರೆ ಶ್ರೀಗಳು. ಈ ಎಲ್ಲ ಸಮಸ್ಯೆಗಳಿಗೂ ಇರುವ ಏಕೈಕ ಪರಿಹಾರವೆಂದರೆ ದೈವಧ್ಯಾನ, ಜೊತೆಗೆ ಆದಷ್ಟು ಪ್ರಾಮಾಣಿಕವಾಗಿ ಇರುವ ಪ್ರಯತ್ನ ಮಾಡುವುದು. ಪ್ರಕೃತಿ ವಿಕೋಪಗಳು ಸಂಭವಿಸುವ ಆತಂಕಗಳಿದ್ದು ಇವೆಲ್ಲದರ ಪರಿಹಾರಕ್ಕೆ ಭಗವಂತನ ನಾಮಸ್ಮರಣೆಯೇ ನಿವಾರಣೆಯ ಮದ್ದು ಎಂಬುದು ಶ್ರೀಗಳ ಹೇಳಿಕೆಯಾಗಿದೆ. ಈ ಬಾರಿ ಸಂಕ್ರಾಂತಿ ಪುರುಷನು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಬಿಳಿ ವಸ್ತ್ರಗಳ ಆಚ್ಛಾದನವನ್ನು ಮಾಡಿ ಜೋಳದ ತಿಲಕವನ್ನಿಟ್ಟು ಹುಲಿಯ ವಾಹನವನ್ನು ಏರಿರುತ್ತಾನೆ. ಹಾಗಾಗಿ ಹುಲಿಗಳಿಗೆ ಜೋಳ ಸ್ವಲ್ಪ ಮಟ್ಟಿಗೆ ಕ್ಷೀಣವಾಗತಕ್ಕಂಥ ಒಂದು ಸಂದರ್ಭವಿದೆ. ಅಷ್ಟೇ ಅಲ್ಲದಿರ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡೋದರಿಂದ ಗೋದಾವರಿ ನದಿಗೆ ನೀರಿನ ಕೊರತೆಯಾಗತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸಂಕ್ರಾಂತಿ ಪುರುಷನ ಲಕ್ಷಣದಿಂದ ಏನು ಹೇಳುತ್ತೆ ಅಂತಂದರೆ ಅಲ್ಪವೃಷ್ಟಿ ಅಂತ ಹೇಳುತ್ತೆ. ಈ ಬಾರಿ ಇರ್ತಕ್ಕಂಥ ಮೇಘದ ಹೆಸರು ನೀಲಮೇಘ ಅಂತ. ಈ ನೀಲಮೇಘವು ಮೇರು ಪರ್ವತದ ಆಗ್ನೇಯದಲ್ಲಿ ಹುಟ್ಟಿ ನೀಲಮೇಘಗಳ ಮಾಲೆಗಳೊಂದಿಗೆ ಮಳೆಯನ್ನು ಸುರಿಸುತ್ತೆ. 20 ಭಾಗ ಮಳೆಯನ್ನು ಸುರಿಸಿದ್ರೆ 10 ಭಾಗ ಮಳೆ ಸಮುದ್ರದಲ್ಲಿ ಬೀಳುತ್ತೆ, 6 ಭಾಗ ಮಳೆ ಪರ್ವತಗಳ ಮೇಲೆ ಬೀಳುತ್ತೆ, 4 ಭಾಗ ಮಳೆ ಮಾತ್ರ ಭೂಮಿಯ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಮಳೆಯ ಪರಿಮಾಣ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಬಹಳಷ್ಟು ಕಡಿಮೆಯನ್ನು ಹೇಳ್ತಾ ಇದೆ. ಹಾಗೂ ಜಲಕ್ಷಾಮ ಉಂಟಾಗತ್ತೆ. ಕೆಲವು ಕಡೆಗಳಲ್ಲಿ ಬೆಳೆಗಳಿಗೆ ಬಹಳಷ್ಟು ಬೆಂಕಿ ರೋಗ ಅಂತಂದರೆ ಒಂದು ವಿಶೇಷವಾಗಿ ಈ ಕ್ರಿಮಿಗಳು ಹೆಚ್ಚಾಗಿ ಬೀಳ್ತಕ್ಕಂಥದ್ದು, ಬೆಳೆಗಳ ನಾಶ ಆಗ್ತಕ್ಕಂಥ ಒಂದು ರೋಗಗಳು ಬರ್ತಕ್ಕಂಥದ್ದು, ಬೆಂಕಿ ರೋಗದಾಗ ಬರ್ತಕ್ಕಂಥದ್ದು, ನೀರಿಲ್ದಿರ ಬರ್ತಕ್ಕಂಥ ಕೆಲವು ರೋಗಗಳು ಕೂಡ ಎದುರಿಸಬೇಕಾಗತ್ತೆ. ರೈತರಿಗೆ ನೀರಿನ ಒಂದು ತೊಂದರೆ ಬಹಳಷ್ಟು ಮಟ್ಟಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ಸರಿ ಪಂಚಾಂಗದ ಫಲವನ್ನು ಹೇಳ್ತಾ ಇದೆ. ಆದರೂ ಕೂಡ ನೀವು ಈ ಮಳೆಯ ಕೊರತೆ ಆದಾಗ ನಮ್ಮ ಪೂರ್ವಜರಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಈ ಮಳೆ ಇರ್ತಕ್ಕಂಥ ನಕ್ಷತ್ರಗಳ ದಿನಗಳಲ್ಲಿ ಕೆಲವು ಕಾರಣಗಳಿಂದ ಮಳೆ ಬರದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಪರ್ಜನ್ಯ ಜಪ, ರುದ್ರಪಾರಾಯಣ, ರುದ್ರಾಭಿಷೇಕ ಮುಂತಾದವುಗಳನ್ನು ನಡೆಸೋದರಿಂದ ವಿರಾಟ ಪರ್ವ ಹರಿಕತೆಯನ್ನು ಕೇಳೋದು, ಇಂಥವುಗಳಿಂದ ಮಳೆ ಸುಭಿಕ್ಷವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹಿಂದಿನಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂಥ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಮಳೆ ಖಂಡಿತ ಬರುತ್ತೆ, ಸುಭಿಕ್ಷ ಉಂಟಾಗುತ್ತದೆ, ರೈತರಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳುತ್ತೆ. ಇನ್ನು ಮುಂದಿನ ಬೆಳೆಗಳ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಕೆಂಪು ಧಾನ್ಯಗಳು ಅಂದರೆ ಕಡಲೆಕಾಯಿ, ತೊಗರಿ, ಕಡಲೆ ಇಂಥ ಬೆಳೆಗಳು, ಕೆಂಪು ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಕೆಂಪು ಭತ್ತ ಇಂಥವುಗಳು ಕೂಡ ತುಂಬ ಚೆನ್ನಾಗಾಗತ್ತೆ. ಹಾಗೂ ಈ ಕೆಲವೊಂದು ಪದಾರ್ಥಗಳಿಗೆ ಅಂದರೆ ಕೆಂಪು ಪದಾರ್ಥಗಳಿಗೆ ಬಿಟ್ಟು ಕಪ್ಪು ಪದಾರ್ಥಗಳಿಗೆ ಬಿಟ್ಟು, ಯಾಕೆಂತಂದರೆ ಮಂತ್ರಿ ಶನಿ, ಹಾಗಾಗಿ ಕಪ್ಪು ಪದಾರ್ಥಗಳಿಗೂ ಜಯ ಉಂಟು. ಅಂದರೆ ಎಳ್ಳು, ರಾಗಿ, ಸಾಸಿವೆ ಇಂಥ ಬೆಳೆಗಳು ಚೆನ್ನಾಗಾಗತ್ತೆ ಹಾಗೂ ಬೆಲೆನೂ ಕಡಿಮೆ ಆಗುತ್ತೆ. ಅದು ಬಿಟ್ಟು ಬೇರೆ ಬೆಳೆಗಳು, ಆಮೇಲೆ ಹಾಲು ಉತ್ಪನ್ನಗಳು,
ಹಾಲು ಉತ್ಪನ್ನಗಳು ವಿಪರೀತವಾಗಿರ್ತಕ್ಕಂಥ ಬೆಲೆ ಆಗಿಬಿಡುತ್ತೆ. ಹಾಲು ಕೂಡ ವಿಪರೀತವಾದ ಬೆಲೆ ಆಗುತ್ತೆ. ಹಾಲಿಂದ ಬರತಕ್ಕಂಥ ಉತ್ಪನ್ನಗಳು ಬೆಲೆ ಜಾಸ್ತಿ ಆಗುತ್ತೆ. ಬಂಗಾರ ವಿಪರೀತವಾಗಿ ಬೆಳೆದೋಗುತ್ತೆ. ಬೆಳ್ಳಿ ವಿಪರೀತವಾಗಿ ಬೆಳೆಯುತ್ತೆ ರೇಟುಗಳು. ಹಾಗಾಗಿ ವಿಶೇಷವಾಗಿ ಏನು ಅಂತಂದರೆ ಈ ಮೇ 2ರ ನಂತರ ಆಗ್ತಕ್ಕಂಥ ಒಂದು ಬದಲಾವಣೆಗಳಲ್ಲಿ ಬೆಳೆಗಳಲ್ಲಿ ಹಾಗೂ ಬೆಲೆಗಳಲ್ಲಿ ಎರಡರಲ್ಲೂ ಕೂಡ ಬಹಳಷ್ಟು ಮಟ್ಟಿಗೆ ನಾವು ಏರಿಕೆಯನ್ನು ಕಾಣಬಹುದು. ಯಾಕೆಂತಂದರೆ ಗುರು 2ನೇ ಮನೆಗೆ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಶುಕ್ರನ ರಾಶಿಗೆ ಗುರು ಬಂದಾಗ ಇವರಿಬ್ಬರು ಕೂಡ ಪರಸ್ಪರವಾಗಿ ದೇವಗುರು ರಾಕ್ಷಸಗುರು, ರಾಕ್ಷಸ ಗುರುವಿನ ಮನೆಗೆ ದೇವಗುರು ಪ್ರಯಾಣ ಬೆಳೆಸಿದಾಗ ವೃಷಭ ರಾಶಿಯಲ್ಲಿ ಗುರು ಬಂದಾಗ ಅವನು ಬೆಳ್ಳಿ ಬಂಗಾರ ಐಷಾರಾಮಿ ವಸ್ತುಗಳ ಎಲ್ಲ ಬೆಲೆಗಳು ಕೂಡ ಬಹಳಷ್ಟು ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಹಾಗಾಗಿ ಬೆಳೆಗಳನ್ನು ಹಾಕಿ ಬಂಡವಾಳವನ್ನು ಹೂಡಿ ಬೆಳೆ ಮಾಡ್ತಕ್ಕಂಥ ರೈತರು ಸ್ವಲ್ಪ ಮಟ್ಟಿಗೆ ಗಮನ ವಹಿಸಿ ಆನಂತರ ಬೆಳೆಯಲ್ಲಿ ಬಂಡವಾಳ ಹೂಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಈ ಬಾರಿ 22/6/2024 ಶನಿವಾರ ಆರ್ದ್ರಾ ನಕ್ಷತ್ರದಲ್ಲಿ ರವಿ ಪ್ರವೇಶ ಆಗೋದ್ರಿಂದ ಆ ಹಗಲಿನಲ್ಲಿ ರವಿ ಆರ್ದ್ರಾ ನಕ್ಷತ್ರ ಪ್ರವೇಶ ಆಗೋದ್ರಿಂದ ಆ ಆರ್ದ್ರಾ ನಕ್ಷತ್ರ ರುದ್ರ ನಕ್ಷತ್ರವಾಗಿರೋದ್ರಿಂದ ಅದು ಕೂಡ ಹೇಳುತ್ತೆ ಸ್ವಲ್ಪ ದುರ್ಭಿಕ್ಷವೇ ಉಂಟಾಗತ್ತೆ ಅಂತ ಹೇಳ್ತಾ ಇದೆ. ಆಮೇಲೆ 22/6/24 ಈ 3 ದಿನ ಭೂಮಿಗೆ ರಜೋತ್ಪತ್ತಿ ಆಗೋದ್ರಿಂದ 22, 23, 24 ಈ 3 ದಿನಗಳು ಕೂಡ ಯಾವುದೇ ಕಾರಣಕ್ಕೂ ಹೊಸದಾಗಿ ಬೆಳೆಯನ್ನು ಮಾಡ್ತಕ್ಕಂಥವರು ಆ 3 ದಿನಗಳು ಬಿತ್ತನೆ ಮಾಡದೇ ಇರತಕ್ಕಂಥದ್ದು ಅಥವಾ ನಾಟಿ ಮಾಡದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಆ 3 ದಿನಗಳಲ್ಲಿ ಯಾವುದಾದ್ರೂ ಬೆಳೆ ಮಾಡಿದ್ರೆ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ರೈತರು ಯಾವುದೇ ಒಂದು ಬೆಳೆಯನ್ನು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಮುಂದೆ ಆಲೋಚನೆ ಮಾಡಿ ಮುಂದುವರಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಮ್ಮ ದೇಶಕ್ಕೆ ಕುಜಾಧಿಪತಿಯಾಗಿ ಶನಿ ಮ್ಲೇಂಛ ಗ್ರಹ ಅವನು ನಮಗೆ ಶತ್ರು ಬಾಧೆಯನ್ನು ತುಂಬ ಕೊಡ್ತಾನೆ. ಈ ಸಾರಿ ವಿಶೇಷವಾಗಿ ಹೊರಗಡೆಯಿಂದ ಬರ್ತಕ್ಕಂಥ ಶತ್ರುಗಳು ನಮ್ಮ ದೇಶದ ಒಳಗಡೆ ನುಗ್ಗಿ ನುಸುಳಿ ನಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಅವಕಾಶಗಳು ಬಹಳಷ್ಟು ಮಟ್ಟಿಗೆ ಇದೆ. ಅದರಲ್ಲಿ ನಾವು ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದು ಕೂಡ ಶಾಸ್ತ್ರ ಹೇಳ್ತಾ ಇದೆ. ಹಾಗೂ ವಿದೇಶಗಳ ಆಕ್ರಮಣಕ್ಕೂ ಕೂಡ ಒಂದು ಅವಕಾಶಗಳಿದೆ. ವಿದೇಶಗಳ ಆಕ್ರಮಣವೇ ಅಲ್ದಿರ ಸ್ವದೇಶದಲ್ಲೇ ಇರ್ತಕ್ಕಂಥ ರಾಜರುಗಳಲ್ಲೂ ಕೂಡ ಬಹಳಷ್ಟು ವೈಷಮ್ಯಗಳು ದ್ವೇಷಗಳು ಬೆಳೀತಕ್ಕಂಥದ್ದಿದೆ. ಯಾಕೆಂತಂದರೆ ಕುಜ ಮತ್ತು ಶುಕ್ರರು ಇಬ್ಬರೂ ಕೂಡ ಶತ್ರುಗಳು, ಅವರು ಮಿತ್ರರಲ್ಲ. ಮಂತ್ರಿ ಆಗಿದ್ದರೂ ಕೂಡ ದುಷ್ಟ ಮಂತ್ರಿ, ದುಷ್ಟರಾಜನಿಗೆ ದುಷ್ಟ ಮಂತ್ರಿ. ಹಾಗಾಗಿ ಇದು ಪ್ರಜೆಗಳಿಗೆ ದುರ್ಭಿಕ್ಷ. ರಾಜ ಚೆನ್ನಾಗಿರಬೇಕು, ಮಂತ್ರಿ ಚೆನ್ನಾಗಿರಬೇಕು, ಆವಾಗ ಪ್ರಜೆಗಳು ಚೆನ್ನಾಗಿರ್ತಾರೆ. ರಾಜನೂ ದುಷ್ಟ, ಮಂತ್ರಿನೂ ದುಷ್ಟ, ಹಾಗಿರೋದ್ರಿಂದ ಪ್ರಜೆಗಳಿಗೆ ಕಷ್ಟ. ಹಾಗೆ ಇವೆಲ್ಲವನ್ನು ನಮ್ಮನ್ನು ಈಗ ಈ ವರ್ಷದಲ್ಲಿ ನಮ್ಮನ್ನು ಭಗವಂತ ಕಾಪಾಡಬೇಕಾಗಿದೆ. ಯಾಕೆಂತಂದರೆ ಭಗವಂತನ ಅನುಗ್ರಹವೇ ನಮಗೆ ಪರಿಹಾರ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಜೊತೆಗೆ ಈಗ ನಡೀತಕ್ಕಂಥ ಒಂದು ಶನಿ ಮತ್ತು ಕುಜರ ಸಂಯೋಗದಿಂದ ಏನಾಗತ್ತೆ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಶನಿ ವಾತಗ್ರಹ, ಕುಜ ಅಗ್ನಿಗ್ರಹ, ಇವರಿಬ್ಬರೂ ಸೇರೋದ್ರಿಂದ ಅಗ್ನಿ ಪ್ರಳಯಗಳು, ಒಳಗಡೆ ಇರತಕ್ಕಂಥ ಭೂಕಂಪಗಳು, ಆಮೇಲೆ ಸುನಾಮಿ ಬರ್ತಕ್ಕಂಥದ್ದು, ಇಂಥದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಒಟ್ಟಿನಲ್ಲಿ ಪ್ರಜೆಗಳಿಗೆ ಆಕಸ್ಮಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ಒಡ್ಡತಕ್ಕಂಥದ್ದು ಬಹಳಷ್ಟು ಮಟ್ಟಿಗೆ ನಡೀತಕ್ಕಂಥದ್ದು. ಜ್ವಾಲಾಮುಖಿ ಹೇಳ್ತಕ್ಕಂಥದ್ದು, ಸ್ವಲ್ಪ ವಿದೇಶಗಳಲ್ಲಿ ಸ್ವಲ್ಪ ಜ್ವಾಲಾಮುಖಿಗಳ ತೊಂದರೆಗಳಾಗ್ತಕ್ಕಂಥದ್ದು, ವಿದೇಶಗಳಲ್ಲಿ ಆಗ್ತಕ್ಕಂಥ ವರ್ಣ. ಯಾಕೆಂತಂದರೆ ಈ ಭೂಮಂಡಲಕ್ಕೆಲ್ಲ ಇರ್ತಕ್ಕಂಥದ್ದು 9 ಗ್ರಹಗಳು, ಅವರ ಆಧೀನದಲ್ಲೇ ಈ ಭೂಮಂಡಲ ಎಲ್ಲ ಇರತಕ್ಕಂಥದ್ದು. ಹಾಗಾಗಿ ಪ್ರಕೃತಿ ವಿಕೋಪಗಳ ಬಗ್ಗೆ ಕೂಡ ಬಹಳಷ್ಟು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಶಾಸ್ತ್ರೋಕ್ತವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವರ್ಷದಲ್ಲಿ ನಮಗೆ ಅನ್ಯಥಾ ಶರಣನ್ನಾಸ್ತಿ ಎಂಬಂತೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಕೂಡ ಈ ಭೂಮಂಡಲ ಎಲ್ಲ ಗ್ರಹಗಳು ಕೂಡ ಅವನ ಸ್ವಾಧೀನವೇ ಆಗಿರೋದ್ರಿಂದ ನಾವು ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಾವು ಈ ವರ್ಷದ ಕಷ್ಟಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗತ್ತೆ. ಆದರೂ ನಮ್ಮಲ್ಲಿ ಬಹಳಷ್ಟು ಧರ್ಮಕ್ಷೇತ್ರ, ನಮ್ಮ ದೇಶ ಧರ್ಮಕ್ಷೇತ್ರ, ಧರ್ಮದಲ್ಲೇ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಒಂದೊಂದು ಕಡೆ ಒಂದೊಂದು ರೂಪದಲ್ಲಿ ನರಸಿಂಹಾವತಾರ, ವೆಂಕಟೇಶ್ವರನ ರೂಪ, ಈಶ್ವರನ ರೂಪದಲ್ಲಿ, ಅಮ್ಮನವ್ರ ರೂಪದಲ್ಲಿ ಎಲ್ಲ ಕಡೆ ಇದ್ದು ನಮ್ಮನ್ನು
ಭೂಮಂಡಲದ 4 ಭಾಗಗಳಲ್ಲೂ ಕೂಡ ನಮ್ಮನ್ನು ನಿಂತು ಆ ಭಗವಂತ ನಾನಾ ರೂಪಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾನೆ. ಹಾಗಾಗಿ ಈ ದಶಾವತಾರಗಳನ್ನು ಎತ್ತಿರ್ತಕ್ಕಂಥ ಒಂದು ಮಹಾವಿಷ್ಣು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ನವಗ್ರಹಗಳನ್ನು ಸೃಷ್ಟಿ ಮಾಡ್ದ. ಅದಕ್ಕೆ ರಾಮಾವತಾರ ಸೂರ್ಯಸ್ಯ ಚಂದ್ರಸ್ಯ ಯದುನಂದನ ನೃಸಿಂಹೋ ಭೂಮಿಪುತ್ರಶ್ಚ ಅಂತ ಹೇಳ್ಬಿಟ್ಟು ಹೇಳುತ್ತೆ ಶಾಸ್ತ್ರದಲ್ಲಿ. ರಾಮಾವತಾರ ಸೂರ್ಯಸ್ಯ ನಮಗೆ ಹಗಲಲ್ಲಿ ಬೆಳಕು ಕೊಡೋದಕ್ಕೆ ರಾಮ ಸೂರ್ಯನ ಅವತಾರದಲ್ಲಿ ನಮಗೆ ಕಾಣಿಸ್ತಾ ಇದ್ದಾನೆ. ಚಂದ್ರಸ್ಯ ಯದುನಂದನ ರಾತ್ರಿ ಹೊತ್ತು ನಮಗೆ ಬೆಳಕಬೇಕು ಅನ್ನೋ ಕಾರಣಕ್ಕೆ ಕೃಷ್ಣ ಚಂದ್ರನ ರೂಪದಲ್ಲಿ ಇರ್ತಾನೆ. ನೃಸಿಂಹೋ ಭೂಮಿಪುತ್ರಶ್ಚ ನರಸಿಂಹಾವತಾರದಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ಅಂಗಾರಕನ ರೂಪದಲ್ಲಿ ಅಂದರೆ ಭೂಮಿಯ ರೂಪದಲ್ಲಿ ನಮ್ಮೊಂದಿಗಿದ್ದಾನೆ. ಹಾಗಾಗಿ ನವಗ್ರಹಗಳು ಎಲ್ಲ ಬೌದ್ಧಾವತಾರದಲ್ಲಿ ಬುಧ, ಹೀಗೆ ಎಲ್ಲ ಅವತಾರಗಳು ಕೂಡ ಈ ನವಗ್ರಹಗಳ ರೂಪದಲ್ಲಿದ್ದು ನಮ್ಮನ್ನು ಕಾಪಾಡ್ತಾ ಇರೋದರಿಂದ ನವಗ್ರಹಗಳ ಪ್ರಾರ್ಥನೆ ಹಾಗೂ ಭಗವಂತನ ಅನುಗ್ರಹದಿಂದ ನಮಗೆ ಯಾವುದೇ ತೊಂದರೆ ಇಲ್ದಿರ ಭಗವಂತ ಕಾಪಾಡ್ತಾನೆ. ಕ್ರಿಮಿ ಸಂಬಂಧವಾದಂತಹ ರೋಗಗಳು ಬರ್ತಕ್ಕಂಥದ್ದು ಇದೆ, ಆದರೆ ಭಯ ಪಡ್ತಕ್ಕಂಥ ರೀತಿಯಲ್ಲಿ ಯಾವುದೂ ಬರೋದಿಲ್ಲ. ಈ ವರ್ಷದಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ಅಗ್ನಿ, ಗಾಳಿ ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆಮೇಲೆ ಅಪಘಾತಗಳು, ಆಕಸ್ಮಿಕ ಮರಣಗಳು, ಇಂಥದ್ದೇ ಭೂಕುಸಿತ, ಜ್ವಾಲಾಮುಖಿ ಈ ಥರದ ಒಂದು ಪ್ರಕೃತಿ ವಿಕೋಪಗಳು ಬಿಟ್ಟರೆ ಕ್ರಿಮಿ ಸಂಬಂಧವಾದಂತಹ ಅನಾರೋಗ್ಯಗಳು ಈ ಹಿಂದೆ ನಾವು ಕಂಡಂಥ ಮಟ್ಟದಲ್ಲಿ ಬರತಕ್ಕಂಥದ್ದು ಯಾವುದು ಇರೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ್ಯ ಬ್ರಹ್ಮ ವೆಲ್ಲಾಲ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳ ವರ್ಷ ಭವಿಷ್ಯವನ್ನ. ಈ ವರ್ಷದಲ್ಲಿ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲಿ ಶಾಂತಿ ಕೊರತೆಯಾಗಲಿದೆ. ಯುದ್ಧ ಭೀತಿ ಎಂಬುದು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಎಲ್ಲ ಮೂಲೆಗಳನ್ನು ಆವರಿಸುವ ಸೂಚನೆಯನ್ನು ಗುರುಗಳು ನೀಡಿದ್ದಾರೆ. ಇನ್ನು 12 ರಾಶಿಗಳಲ್ಲಿ ಹಲವು ರಾಶಿಗಳಿಗೆ ಶುಭ ಫಲ ಮತ್ತು ಹಲವು ರಾಶಿಗಳಿಗೆ ಹಲವು ಅಶುಭ ಫಲಗಳಿವೆ. ಆದರೆ ಜನ್ಮ ನಕ್ಷತ್ರ ಸೇರಿದಂತೆ ಜಾತಕದ ಪ್ರಕಾರ ಆಯಾ ರಾಶಿಗಳಿಗೆ ಇರುವ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬಹುದು ಎನ್ನುತ್ತಾರೆ ಗುರುಗಳು. ಯುಗಾದಿಯ ದಿನ ವರ್ಷದ ಭವಿಷ್ಯದ ಜೊತೆಗೆ ಪಂಚಾಂಗ ಶ್ರವಣವನ್ನು ಎಲ್ಲರೂ ಮಾಡಿದ್ರಲ್ಲ. ಮತ್ತೊಮ್ಮೆ CTV ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಎಲ್ಲರ ಬಾಳಿನಲ್ಲೂ ಸಿಹಿ ತರಲಿ ಎಂದು ಹಾರೈಸುತ್ತಾ ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.